ಇಂದು ನಾವು ಪ್ರಪಂಚದಲ್ಲಿ ನೋಡುವಾಗ ಮನುಷ್ಯನ ಹೃದಯದಲ್ಲಿ ಒಂದು ಆನಂದ ಇಲ್ಲ, ಒಂದು ಸಂತೋಷ ಇಲ್ಲ, ಒಂದು ಸಮಾಧಾನ ಇಲ್ಲ. ಎಷ್ಟೋ ಒದ್ದಾಡ್ತಾ ಇದ್ದಾರೆ ಎಷ್ಟೋ ಜನ ಒಂದು ಆನಂದಕ್ಕಾಗಿ, ಒಂದು ಸಂತೋಷಕ್ಕಾಗಿ, ಒಂದು ಸಮಾಧಾನಕ್ಕಾಗಿ ಎಷ್ಟೋ ಜನ ಒದ್ದಾಡ್ತಾ ಇದ್ದಾರೆ. ಆದರೆ ದೇವರ ವಾಕ್ಯ ನಮ್ಗೆ ಹೇಳುತ್ತೆ, ಯೆರೆಮೀಯ ಪ್ರವಾದಿಯ ಪುಸ್ತಕ 15ನೇ ಅಧ್ಯಾಯ 16ನೇ ವಾಕ್ಯ, ಜೆರೆಮಯ ಚಾಪ್ಟರ್ 15 ವರ್ಸಸ್ 16. ಯೆರೆಮೀಯ ಪ್ರವಾದಿಯ ಪುಸ್ತಕದಲ್ಲಿ ಅಧ್ಯಾಯ 15 ವಾಕ್ಯ 16 ಅಲ್ಲಿ ನಾವು ಓದ್ತೀವಿ. ಯೆರೆಮೀಯ ಹೇಳ್ತಾರೆ, ದೇವರೇ ನಿನ್ನ ವಾಕ್ಯಗಳು ನನಗೆ ಸಿಕ್ಕಿದವು, ನಾನು ಅವುಗಳನ್ನು ಹಾಗೆಯೇ ನುಂಗಿಬಿಟ್ಟೆ. ನಿಮ್ಮ ನುಡಿಗಳು ನನಗೆ ಹರ್ಷವನ್ನು ಹೃದಯಾನಂದವನ್ನು ತಂದವು. ಹೇಳಿ ನೋಡೋಣ, ದೇವರೇ ನಿಮ್ಮ ವಾಕ್ಯಗಳು ನನಗೆ ಹರ್ಷವನ್ನು ಹೃದಯಾನಂದವನ್ನು ತರುತ್ತದೆ. ಯೇಸುವೇ, ನಿಮ್ಮ ನುಡಿಗಳು ನನಗೆ ಹರ್ಷವನ್ನು ಹೃದಯಾನಂದವನ್ನು ತರುತ್ತದೆ. ಹಾಲೆಲೂಯ, ಹಾಲೆಲೂಯ. ನೋಡಿ, ನಿಜವಾದ ಒಂದು ಹರ್ಷ ಮತ್ತು ಆನಂದ ನಮ್ಮ ಜೀವನದಲ್ಲಿ ತಂದುಕೊಡೋದು ದೇವರ ವಾಕ್ಯಗಳು ಮಾತ್ರನೇ. ನಾವು ಎಷ್ಟು ದೇವರ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ನಾವು ಅರ್ಥ ಮಾಡ್ಕೊಳ್ತೀವೋ, ಗ್ರಹಿಸ್ಕೊಳ್ತೀವೋ, ಅಂದರೆ ಅನುಭವಿಸ್ತೀವೋ. ಅರ್ಥ ಮಾಡ್ಕೊಳ್ಳೋದು ಅಂದರೆ ಅನುಭವಿಸೋದು. ದೇವರ ವಾಕ್ಯಗಳನ್ನು ಎಷ್ಟು ನಮ್ಮ ಹೃದಯದಲ್ಲಿ ನಾವು ಅನುಭವಿಸ್ತೀವೋ ಅಷ್ಟು ನಮ್ಮ ಹೃದಯದಲ್ಲಿ ಏನು ಬರುತ್ತೆ ಅಂದರೆ ಆನಂದ ಬರುತ್ತೆ, ಹರ್ಷಾನಂದ ನಮ್ಮ ಹೃದಯದಲ್ಲಿ ಬರುತ್ತೆ. ಇವತ್ತು ನಾವು ಏನು ಕೇಳಿಸ್ಕೊಳ್ತಾ ಇದ್ದೀವಲ್ವಾ, ಅದು ತುಂಬ ತುಂಬ ಮುಖ್ಯ. ಏನು ಕೇಳಿಸ್ಕೊಳ್ತೀವಿ ಅಂದರೆ ದೇವರ ವಾಕ್ಯ ಕೇಳಿಸ್ಕೊಂಡ್ರೆ ಒಳ್ಳೆಯದು, ಅದು ತುಂಬ ಮುಖ್ಯವಾದದ್ದು. ಆದರೆ ಇಂದು ನಾವು ಲೋಕದ ಮಾತುಗಳನ್ನು ಬೆಳಗ್ಗೆಯಿಂದ ಸಂಜೆ ತನಕ ಎಷ್ಟೋ ಕೇಳಿಸ್ಕೊಳ್ತೀವಿ, ಎಷ್ಟೋ ಮಾತಾಡ್ತೀವಿ, ಎಷ್ಟೋ ಆಲೋಚನೆ ಮಾಡ್ತೀವಿ. ಅದು ಏನು ಮಾಡುತ್ತೆ ಅಂದರೆ ನಮ್ಮ ಒಳಗಡೆ ಇರುವ ಹರ್ಷಾನಂದವನ್ನು ತೆಗೆದುಹಾಕುತ್ತೆ, ನಮ್ಮನ್ನು ಡಿಪ್ರೆಸ್ ಮಾಡುತ್ತೆ, ನಮ್ಮ ಮನಸ್ಸನ್ನು ಕುಗ್ಗಿಸುತ್ತೆ, ನಮ್ಮ ದೇಹವನ್ನು ಕೂಡ ಕುಗ್ಗಿಸುತ್ತೆ, ನಮ್ಮನ್ನು ರೋಗಿಗಳನ್ನಾಗಿ ಕೂಡ ಮಾಡುತ್ತೆ. ಯಾವುದು? ಈ ಲೋಕದ ಮಾತುಗಳು. ನಾವೇನು ಈ ಪ್ರಾಪಂಚಿಕ ಮಾತುಗಳು, ಸಂಸಾರದ ಮಾತುಗಳು ಪ್ರತಿದಿನ ಮಾತಾಡ್ತೀವಲ್ವಾ, ಕೇಳಿಸ್ಕೊಳ್ತೀವಿ. ಬೇರೆಯವ್ರು ಮಾತಾಡೋದನ್ನು ಕೇಳಿಸ್ಕೊಳ್ತೀವಿ, ನಾವು ನಮ್ಮ ಬಾಯಲ್ಲಿ ಮಾತಾಡ್ತಾನೆ ಇರ್ತೀವಿ ಮತ್ತು ಮನಸ್ಸಲ್ಲಿ ಆಲೋಚನೆ ಮಾಡ್ತಾನೆ ಇರ್ತೀವಿ. ಇದು ನಮ್ಮನ್ನು ಏನು ಮಾಡುತ್ತೆ ಅಂದರೆ ಕುಗ್ಗಿಸುತ್ತೆ. ಇದು ನಮ್ಮನ್ನು ವಿಶ್ವಾಸದಿಂದ ದೂರ ಮಾಡುತ್ತೆ, ದೇವರ ಸಂಬಂಧದಿಂದ ದೂರ ಮಾಡುತ್ತೆ. ಅನೇಕ ರೀತಿಯಲ್ಲಿ ನಾವು ರೋಗಿಗಳನ್ನಾಗಿ ನಮ್ಮನ್ನು ಮಾಡುತ್ತೆ, ದುರ್ಬಲರನ್ನಾಗಿ ನಮ್ಮನ್ನು ಮಾಡುತ್ತೆ. ಯಾವುದು? ಲೋಕದ ಮಾತುಗಳು. ದೇವರಿಂದ ದೂರ ಕರ್ಕೊಂಡು ಹೋಗುತ್ತೆ, ವಿಶ್ವಾಸದಿಂದ ದೂರ ಕರ್ಕೊಂಡು ಹೋಗುತ್ತೆ. ನಮ್ಮಲ್ಲಿ ಇಲ್ಲದೆ ಇರುವ ಭಯ, ಆತಂಕ, ಟೆನ್ಷನ್ ಎಲ್ಲ ಬರುತ್ತೆ. ಆದಿಕಾಂಡದಲ್ಲಿ ನಾವು ನೋಡ್ತೀವಿ, 3ನೇ ಅಧ್ಯಾಯದಲ್ಲಿ ದೇವರು ತಮ್ಮ ಸ್ವಂತ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿದಂತಹ ಆದಮ್ ಮತ್ತು ಹೇವಳು ಅವರೇನು ಮಾಡ್ತಾರೆ ಅಂದರೆ ಸೈತಾನನ ಜೊತೆಗೆ ಸಂಭಾಷಣೆ ಮಾಡ್ತಾರೆ. ಸೈತಾನ ಹಾವಿನೊಳಗಡೆ ಸೇರಿಕೊಂಡು ಮಾತಾಡ್ತಾನೆ ಹವ್ವಳ ಜೊತೆನಲ್ಲಿ. ಹವ್ವಳು ಯಾರ ಜೊತೆಗೆ ಮಾತಾಡಬೇಕಾಗಿತ್ತು? ದೇವ್ರ ಜೊತೆಗೆ ಮಾತಾಡ್ತಾ ಬದುಕಬೇಕಾಗಿತ್ತು, ದೇವ್ರ ಸ್ವರ ಕೇಳಿಸ್ಕೊಂಡು ಬದುಕಬೇಕಾಗಿತ್ತು, ಗಂಡನ ಜೊತೆಗೆ ಮಾತಾಡಬೇಕಾಗಿತ್ತು. ಅದು ಬಿಟ್ಬಿಟ್ಟು ಇನ್ನೊಬ್ಬನ ಜೊತೆಗೆ ಮಾತಾಡಕ್ಕೆ ಹೋದ್ಲು. ನಾವು ಕೆಲವೊಮ್ಮೆ ಸಂಬಂಧ ಇಲ್ಲದೆ ಇರುವ ಮಾತುಕತೆಗಳಿಗೆ ಹೋದಾಗ, ಸಂಬಂಧ ಇಲ್ಲದೆ ಇರುವ ವ್ಯಕ್ತಿಗಳ ಬಗ್ಗೆ ಮಾತಾಡುವಾಗ, ಸಂಬಂಧನೇ ಇಲ್ಲದೆ ಇರುವ ವಿಷಯಗಳ ಬಗ್ಗೆ ಮಾತನಾಡುವಾಗ ನಾವು ಪಿಶಾಚಿಗೆ ಎಡೆ ಮಾಡಿ ಕೊಡ್ತೀವಿ. ಹವ್ವಳು ದೇವ್ರ ಜೊತೆಗೆ ಮಾತಾಡ್ಬೋದಾಗಿತ್ತು, ಗಂಡನ ಜೊತೆಗೆ ಮಾತಾಡ್ಬೋದಾಗಿತ್ತು. ಆದರೆ ಅವರಿಬ್ಬರನ್ನು ಬಿಟ್ಬಿಟ್ಟು ಇನ್ನೊಬ್ಬನ ಜೊತೆಗೆ ಮಾತಾಡ್ಲಿಕ್ಕೆ ಹೋದ್ಲು. ನಾವು ನಮ್ಮ ಜೀವನದಲ್ಲಿ ಯಾರ ಜೊತೆಗೆ ಮಾತಾಡಬೇಕು, ಯಾರ ಜೊತೆಗೆ ಮಾತಾಡಬಾರ್ದು ಅನ್ನೋದು ಕಲ್ತ್ಕೊಳ್ಳದೆ ಇದ್ದರೆ ನಮ್ಮ ಜೀವನ ಹಾಳಾಗುತ್ತೆ. ಯು ಮಸ್ಟ್ ನೋ, ಯು ಮಸ್ಟ್ ಲರ್ನ್ how to speak, whom to speak, what to speak, what not to speak. ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಯಾರ ಜೊತೆಗೆ ಮಾತಾಡಬೇಕು, ಯಾರ ಜೊತೆಗೆ ಮಾತಾಡಬಾರ್ದು, ನಾವು ಕಲಿಬೇಕು.
ಸುಮ್ಮನೆ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾ ಇದ್ದರೆ ಜೀವನದಲ್ಲಿ ಏನೇನೋ ಆಗ್ಬಿಡುತ್ತೆ. ಹವ್ವಳಿಗೆ ದೇವರು ಪರ್ಮಿಷನ್ ಕೊಟ್ಟಿಲ್ಲ ಪಿಶಾಚಿ ಜೊತೆಗೆ ಮಾತಾಡಲಿಕ್ಕೆ. ಇಂದು ಕೂಡ ನಮ್ಮ ಜೀವಿತದಲ್ಲಿ ಎಷ್ಟೋ ಜನ ಮಾತಿನಿಂದ ಹಾಳಾಗೋಗಿದ್ದೀವಿ, ನಮ್ಮ ಸಂಭಾಷಣೆಯಿಂದ. ನಾವು ದೇವರ ಮಕ್ಕಳು, ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದು ದೇವರ ಜೊತೆಗೆ ಮಾತಾಡಲಿಕ್ಕೆ, ಮತ್ತು ದೇವರು ನಮ್ಮ ಜೊತೆಯಲ್ಲಿ ಕೆಲವರನ್ನ ಕೊಟ್ಟಿದ್ದಾರೆ. ಜೀವನ ಸಂಗಾತಿ, ತಂದೆ, ತಾಯಿ, ಮಕ್ಕಳು, ಒಡ ಹುಟ್ಟಿದವರು, ಸಹೋದರ ಸಹೋದರಿಯರು, ಬಂಧು ಮಿತ್ರಾದಿಗಳು ಕೊಟ್ಟಿದ್ದಾರೆ. ಅವ್ರ ಜೊತೆಗೆ ದೇವರಿಗೆ ಸಂಬಂಧಪಟ್ಟ ವಿಷಯಗಳನ್ನು, ಸ್ವರ್ಗ ರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು, ನಿತ್ಯ ಜೀವಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ಮಾತಾಡಬೇಕು. ಮಾತಾಡಬಾರ್ದು ಅಂತಲ್ಲ, ವಿಶ್ವಾಸಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಮಾತಾಡಬೇಕು. ಆದರೆ ಇವತ್ತು ಎಷ್ಟು ಕುಟುಂಬಗಳು ಪಿಶಾಚಿಯ ವಶದಲ್ಲಿದೆ, ಕ್ರೈಸ್ತ ಕುಟುಂಬಗಳು. ಮೆನಿ ಕ್ರಿಶ್ಚಿಯನ್ ಫ್ಯಾಮಿಲೀಸ್ ಆರ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ದ ಈವಿಲ್ ಸ್ಪಿರಿಟ್ ಟುಡೇ. Children and parents, husband and wife sitting together, discussing all the worldly things. ಒಟ್ಟಿಗೆ ಕೂತ್ಕೊಂಡು ಮಾತಾಡೋ ವಿಷಯಗಳೇನು? ಪ್ರಪಂಚದ ವಿಷಯಗಳು, ಲೋಕಕ್ಕೆ ಸಂಬಂಧಪಟ್ಟ ವಿಷಯಗಳು. ಆಗ ಏನಾಗುತ್ತೆ? ಸೈತಾನನ ಒಂದು ಹಿಡಿತಕ್ಕೆ ನಿಮ್ಮ ಕುಟುಂಬ ಸಿಕ್ಕಿ ಹಾಕಿಕೊಳ್ತದೆ. ಹೌ? ಥ್ರೂ ಯುವರ್ ವರ್ಡ್ಸ್. ಮರಣದ ಶಕ್ತಿ ಇದೆ. ಕಳೆದ ವಾರ ನಾವು ಹೇಳಿದ್ವಿ ಅನಿಸುತ್ತೆ, ಜನನ ಮರಣದ ಶಕ್ತಿ ನಮ್ಮ ಮಾತಿಗೆ ಅಥವಾ ನಾಲಿಗೆಗೆ ಇದೆ ಅಂತ. ಯಾವಾಗ ನಾವು ರಾಂಗ್ ಡಿಸ್ಕಷನ್ಸ್, ರಾಂಗ್ ಕನ್ವರ್ಸೇಷನ್ಸ್ ನಮ್ಮ ಮನೆ ಒಳಗಡೆ, ಅದು ಗಂಡ ಹೆಂಡತಿ ಇರ್ಬೋದು, ಗಂಡ ಹೆಂಡತಿ ಮಕ್ಕಳಿರ್ಬೋದು, ಅಥವಾ ಯಾರೇ ಇರ್ಬೋದು, ವಿತ್ ಎನಿಬಡಿ, ನಾವು ಮಾತನಾಡುವಂಥ ವಿಷಯ, ಸಬ್ಜೆಕ್ಟ್ ಅದು ಲೋಕ ಆಗಿದ್ರೆ ನೀವಲ್ಲಿ ಪಿಶಾಚಿಗೆ ಎಡೆ ಮಾಡಿಕೊಡ್ತೀರ, ಮರಣಕ್ಕೆ ಜಾಗ ಮಾಡಿಕೊಡ್ತೀರಾ. ದಟ್ ಈಸ್ ವೈ ಮೆನಿ ಪೀಪಲ್ ಆರ್ ಎಕ್ಸ್ಪೀರಿಯನ್ಸಿಂಗ್ ಡೆತ್ ಇನ್ ದರ್ ಹಾರ್ಟ್. ನೋ ಜಾಯ್, ನೋ ಪೀಸ್, ನೋ ಕಂಟೆಂಟ್ಮೆಂಟ್, ನೋ ಹ್ಯಾಪಿನೆಸ್. ಒಳಗಡೆ ಏನಾಗಿದೆ? ಡಿಪ್ರೆಷನ್, ಟೆನ್ಷನ್, ಭಯ, ಚಿಂತೆ, ನರಳಾಟ, ಯಾತನೆ, ಸಮಾಧಾನ ಇಲ್ಲ. ಏನೋ ಒಂಥರ ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಯಾಕೆ? ಕಾರಣ ಏನು? ಕಾರಣ ನಿನ್ನ ಮಾತುಕತೆಗಳು. ಬೆಳಗ್ಗೆಯಿಂದ ಸಂಜೆ ತನಕ ಮಾತಾಡಿದ್ದೆಲ್ಲ ಏನು? ಮಾತಾಡಿದ್ದೆಲ್ಲ ಬರೀ ಲೋಕನೇ, ಮಾತಾಡಿದ್ದೆಲ್ಲ ಬರೀ ಹಣದ ವಿಷಯನೇ, ಮಾತಾಡಿದ್ದೆಲ್ಲ ಬರೀ ಶರೀರಕ್ಕೆ ಸಂಬಂಧಪಟ್ಟಿದ್ದೆ, ಮಾತಾಡಿದ ಪೂರ್ತಿ ತಿನ್ನು ಕುಡಿ ಮಜಾ ಮಾಡು ಇದೆ, ಬೇರೆ ಏನೂ ಇಲ್ಲ. ಸ್ವರ್ಗ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದೇನಾದರೂ ಮಾತಾಡಿದ್ದೀವ? ನಿತ್ಯ ಜೀವಕ್ಕೆ ಸಂಬಂಧಪಟ್ಟಿದ್ದೇನಾದರೂ ಮಾತಾಡಿದ್ದೀವ? ನಮ್ಮ ವಿಶ್ವಾಸವನ್ನು ಬಲಪಡಿಸ್ಕೊಳ್ಳೋ ವಿಷಯದಲ್ಲಿ ಏನಾದರೂ ಮಾತಾಡಿದ್ದೀವ? ದೇವರ ರಾಜ್ಯ ಕಟ್ಟುವ ಬಗ್ಗೆ, ದೇವರ ರಾಜ್ಯದ ಬಗ್ಗೆ ಏನಾದರೂ ಮಾತಾಡಿದ್ದೀವ? ಏನೂ ಇಲ್ಲ. ಯೆರೆಮೀಯ ಹೇಳ್ತಾನೆ, ದೇವರೇ ನಿನ್ನ ನುಡಿಗಳು ನನಗೆ ಸಿಕ್ತು, ನಾನು ಅದನ್ನು ಹಾಗೇ ನುಂಗಿಬಿಟ್ಟೆ. ಐ ಸ್ವಾಲೋಡ್ ಯೋರ್ ವರ್ಡ್ ದಟ್ ಗೇವ್ ಮೀ ಜಾಯ್. ಅದು ನನಗೆ ಆನಂದವನ್ನು ಉಂಟು ಮಾಡಿತು. ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಪರೀಕ್ಷೆ ಮಾಡಿ ನೋಡಿ ಇದನ್ನು. ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಅಥವಾ ಗಂಡ ಹೆಂಡತಿ ಮಕ್ಕಳು ಅಥವಾ ಕುಟುಂಬದಲ್ಲಿ ಯಾರೆಲ್ಲ ಇದ್ದೀರೋ, ಒಂದು ವಾರನೋ ಒಂದು ತಿಂಗಳೋ ನೀವು ಬೇರೆ ಲೋಕದ ವಿಷಯ ಬಿಟ್ಬಿಟ್ಟು, ಅನಗತ್ಯವಾದ ವಿಷಯಗಳನ್ನ ಬಿಟ್ಬಿಟ್ಟು, ನೀವು ಸ್ವರ್ಗ ರಾಜ್ಯದ ವಿಷಯ, ನಿತ್ಯ ಜೀವಕ್ಕೆ ಸಂಬಂಧಪಟ್ಟ ವಿಷಯ, ಪ್ರಾರ್ಥನೆಗೆ ಸಂಬಂಧಪಟ್ಟ ವಿಷಯ, ಅಥವಾ ದೇವರ ವಾಕ್ಯದಲ್ಲಿ ಎಷ್ಟೋ ಒಳ್ಳೆ ವಿಷಯಗಳಿದೆ, ಇದನ್ನು ಡಿಸ್ಕಸ್ ಮಾಡಿ, ಇದ್ರ ಬಗ್ಗೆ ಮಾತಾಡಿ, ಇದ್ರ ಬಗ್ಗೆ ನೀವು ಪರಸ್ಪರ ಹಂಚ್ಕೊಳ್ಳಿ. ಆಮೇಲೆ ನೋಡಿ ನಿಮ್ಮ ಕುಟುಂಬದ ವಾತಾವರಣ, ನಿಮ್ಮ ಆರೋಗ್ಯ ನೋಡಿ, ನಿಮ್ಮ ಮನಸ್ಸಿನ ಸ್ಥಿತಿಗಳು ನೋಡಿ, ನಿಮ್ಮ ಕುಟುಂಬದ ವಾತಾವರಣ ನೋಡಿ, ಅಲ್ಲಿ ಲೈಫ್ ಬಂದಿರುತ್ತೆ. ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಲೈಫ್ ಇನ್ ಯುವರ್ ಫ್ಯಾಮಿಲಿ ವೆನ್ ಯು ಶೇರ್ ದ ವರ್ಡ್ ಆಫ್ ಗಾಡ್ among family members. ಇದು ಯಾವುದು ಜಾದು ಅಲ್ಲ, ಯಾವುದು ಮಿರಕಲ್ ಅಲ್ಲ, ಟ್ರೂತ್. ನಾಲೆಡ್ಜ್ ಆಫ್ ದ ಟ್ರೂತ್ ವಿಲ್ ಸೆಟ್ ಯು ಫ್ರೀ. ಈ ಸತ್ಯದ ಅರಿವು ನಿಮಗೆ ನಿಜವಾದ ಒಂದು ಸ್ವಾತಂತ್ರ್ಯ ಕೊಡುತ್ತೆ. ಅಲ್ಲಿ ಏದೇನ್ ತೋಟದಲ್ಲಿ ಹವ್ವಳು ಸಂಬಂಧ ಇಲ್ಲದೆ ಇರುವ ಅಥವಾ ದೇವರು ವಿರೋಧಿಸಿರುವ ವಿಷಯದ ಬಗ್ಗೆ ಡಿಸ್ಕಷನ್ ಮಾಡ್ಲಿಕ್ಕೆ ಹೋದ್ಲು. ದೇವರು ಆ ವಿಷಯನ ಫಾರ್ಬಿಡ್ ಮಾಡಿದರು, ವಿರೋಧಿಸಿದರು. ದೇವರು ವಿರೋಧಿಸಿದ್ದನ್ನು ಅಥವಾ ನಿರೋಧಿಸಿದ್ದನ್ನು, ಬೇಡ ಎಂದು ಹೇಳಿದ್ದನ್ನು ಮಾತಾಡ್ಲಿಕ್ಕೆ ಹೋದ್ಲು. ಯಾರ ಜೊತೆಗೆ? ಸಂಬಂಧ ಇಲ್ಲದೆ ಇರುವ ಒಬ್ಬನ ಜೊತೆಯಲ್ಲಿ.
ಅದರ ಬಗ್ಗೆ ಡಿಸ್ಕಷನ್ನೇ ಬೇಕಾಗಿರಲಿಲ್ಲ. ನೋಡಿ, ವಿ ನೀಡ್ ಟು ಬಿ ವೆರಿ ಕೇರ್ಫುಲ್. ನಮಗೆ ಸಂಬಂಧ ಇಲ್ಲದಿರುವ ಎಷ್ಟು ವಿಷಯಗಳನ್ನ ನಾವು ಡಿಸ್ಕಷನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಎಲೆಕ್ಷನ್ ವಿಷಯ ನಮಗೆ ಸಂಬಂಧನೇ ಇಲ್ಲ, ಅದು ನಾವು ಅದರಲ್ಲಿ ಏನೂ ಅಲ್ಲ, ನಾವು ವೋಟ್ ಹಾಕಿ ಬರೋದಷ್ಟೇ. ನಾವು ಅದ್ರ ಬಗ್ಗೆ ಸುಮ್ಮನೆ ಡಿಸ್ಕಷನ್ ಮಾಡ್ತೀವಿ. ಆ ಪಕ್ಷ ಹಾಗೆ, ಈ ಪಕ್ಷ ಹೀಗೆ, ಅವ್ರು ಹೀಗೆ, ಇದು ಹೀಗೆ ಅಂತ. ಇದರಿಂದ ಏನು ನಷ್ಟ ಏನು ಅಂದರೆ, ನಿಮ್ಮ ಜೀವಿತದಲ್ಲಿ ಪಿಶಾಚಿಗೆ ಅವಕಾಶ ಮಾಡಿಕೊಡ್ತೀಯ. ಅಲ್ಲಿ ಏನಾಯಿತು, ಪಿಶಾಚಿಯ ಒಂದು ಕಂಟ್ರೋಲ್ ಬಂತು. ಯಾವಾಗ ಪಿಶಾಚಿ ಜೊತೆಗೆ ಮಾತಾಡ್ತಾ ಅವನು ಕಂಟ್ರೋಲಿಗೆ ತಗೋಬಿಟ್ಟ ಅವಳನ್ನು, ಗೊತ್ತೇ ಆಗಿಲ್ಲ. ದಟ್ ಈಸ್ ಕಾಲ್ಡ್ ಡಿಸೆಪ್ಷನ್. ಎಲ್ಲರೂ ಹೇಳ್ತಾರಲ್ಲ, ಗೊತ್ತೇ ಆಗಿಲ್ಲ. ನಿಮ್ಮ ಮಕ್ಕಳಿಗೆ ಮೊಬೈಲ್ ಫೋನ್ ಕೊಡ್ತೀರಿ, ಅವರು ಅದರಲ್ಲಿ ನೋಡ್ತಾ ಗೊತ್ತೇ ಆಗದ ಹಾಗೆ ಅಡಿಕ್ಟ್ ಆಗಿ ಹೋಗ್ತಾರೆ. ಪ್ರೋನೋಗ್ರಫಿಗೆ ಅಡಿಕ್ಟ್ ಆಗ್ತಾರೆ, ಇಲಿಗಲ್ ರಿಲೇಷನ್ಶಿಪ್ಗೆ ಅಡಿಕ್ಟ್ ಆಗ್ತಾರೆ, ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಾರೆ, ಲಾಸ್ಟಿಗೆ ಆತ್ಮಹತ್ಯೆಗೆ ಶರಣಾಗ್ತಾರೆ. ಆಮೇಲೆ ಪೇರೆಂಟ್ಸ್ ಏನು ಹೇಳ್ತಾರೆ ಗೊತ್ತಾ, ನಮಗೆ ಗೊತ್ತೇ ಇರಲಿಲ್ಲ. ವಿ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಫ್ರಮ್ ಮೈ ಸನ್, ಮೈ ಡಾಟರ್. ನನ್ನ ಮಗನಿಂದ, ನನ್ನ ಮಗಳಿಂದ ಇಂಥದ್ದನ್ನು ನಾನು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಯಾಕೆ ಹೀಗಾಯ್ತೋ ಗೊತ್ತಿಲ್ಲ ಬ್ರದರ್. ಪ್ರಾರ್ಥನೆ ಮಾಡಿ. ಏನು ಪ್ರಾರ್ಥನೆ ಮಾಡೋದು? ಪ್ರಾರ್ಥನೆ ಮಾಡಿ ಏನಾದರೂ ಪ್ರಯೋಜನ ಇದೆಯಾ? ಪ್ರಯೋಜನ ಇಲ್ಲ. ಮತ್ತೇನು ಮಾಡಬೇಕು? ಪೇರೆಂಟ್ಸ್, ಯು ನೀಡ್ ಟು ರಿಪೆಂಟ್. ನೀನು ಮಾನಸಾಂತರ ಪಡು, ಸ್ವಲ್ಪ ಪ್ರಯೋಜನ ಆಗಬಹುದು. ಮಾಡಬೇಕಾಗಿರೋದು ಪಶ್ಚಾತ್ತಾಪ ಪಡಬೇಕು ಮಾಡಿದ ತಪ್ಪಿಗಾಗಿ. ಅಲ್ಲಿ ಪರಿಣಾಮ ಏನಾಯಿತು? ರಾಂಗ್ ಪರ್ಸನ್ ಜೊತೆಗೆ ಡಿಸ್ಕಷನ್ ಮಾಡಲಿಕ್ಕೆ ಹೋಗಿ ದೇವರಿಗೆ ವಿರುದ್ಧವಾಗಿ ಅವರು ನಡ್ಕೊಂಡ್ರು. ನಾವು ಯಾವಾಗ ರಾಂಗ್ ಡಿಸ್ಕಷನ್ಸ್ಗೆ ಹೋಗ್ತೀವೋ ದೇವರಿಗೆ ವಿರುದ್ಧವಾಗಿ ಹೋಗ್ತೀವಿ. 2 ತಿಮೋತಿ 2:16 ದೇವರ ವಾಕ್ಯ ಹೇಳ್ತದೆ, ಪ್ರಾಪಂಚಿಕ ಹರಟೆಗಳಿಂದ ದೂರ ಇರು, ಅವುಗಳಲ್ಲಿ ಕಾಲಹರಣ ಮಾಡುವವರು ದೇವರಿಂದ ದೂರ ಸರಿಯುತ್ತಾರೆ. ಯಾವುದರಿಂದ ದೂರ ಸರಿತಾರೆ? ಯಾವುದರಲ್ಲಿ ಕಾಲಹರಣ ಮಾಡುವವರು? ಪ್ರಾಪಂಚಿಕವಾದ ಹರಟೆಗಳಲ್ಲಿ ಕಾಲಹರಣ ಮಾಡುವವರು ದೇವರಿಂದ ದೂರ ಸರಿಯುತ್ತಾರೆ. ಪ್ರಪಂಚದ ಮಾತುಗಳು, ಪ್ರಾಪಂಚಿಕವಾದ ಮಾತುಗಳು, ಹರಟೆ ಮಾತುಗಳು, ಚಾಡಿ ಮಾತುಗಳು, ಹೊಲಸು ಮಾತುಗಳು, ಬರಡು ಮಾತುಗಳು, ವೇಸ್ಟ್ ಮಾತುಗಳು, ಉಪಯೋಗಕ್ಕೆ ಬಾರದ ಮಾತುಗಳು, ಎಷ್ಟೋ ಮಾತುಗಳನ್ನು ನಮ್ಮ ಬಾಯಿಂದ ಮಾತಾಡ್ತೀವಿ. ಎಲ್ಲಿಂದ ದೂರ ಸರಿತೀವಿ ಅವಾಗ ನಾವು? ದೇವರಿಂದ ದೂರ ಸರಿತೀವಿ. ಆಮೇಲೆ ನೀವು ಚರ್ಚ್ ಒಳಗಡೆ ಬಂದು, ಚಾಪಲಲ್ಲಿ ಬಂದು ಪರಮಪ್ರಸಾದದ ಮುಂದೆನೇ ಕೂತ್ಕೊಂಡು ಎಷ್ಟೇ ಹಲ್ಲೆಲೂಯಾ ಹೇಳಿದರು, ಏನಾದರೂ ವರ್ಕೌಟ್ ಆಗುತ್ತಾ ಕೇಳಿದರೆ ಏನೂ ವರ್ಕೌಟ್ ಆಗಲ್ಲ. ಯಾಕಾಗೋದಿಲ್ಲ? ನಿನ್ನ ಹೃದಯ ದೇವರ ಮುಂದೆ ಸರಿ ಇಲ್ಲ. ನೀನು ದೇವರ ಮುಂದೆನೇ ಕೂತ್ಕೊಂಡಿದ್ಯಪ್ಪ, ಪರಮಪ್ರಸಾದದಲ್ಲಿ ಯೇಸು ಸ್ವಾಮಿ ನಿಜವಾಗ್ಲೂ ಇದ್ದಾರೆ. ಆದರೆ ನಿನ್ನ ಹೃದಯ ಪಾಪಮಯವಾಗಿದೆ, ಸ್ವಾರ್ಥಮಯವಾಗಿದೆ, ಲೋಕಮಯವಾಗಿದೆ. ನಿನ್ನ ಹೃದಯದಲ್ಲಿ ಪಾಪ ತುಂಬಿಸಿಟ್ಕೊಂಡು, ಲೋಕನ ತುಂಬಿಸಿಟ್ಕೊಂಡು, ಪಶ್ಚಾತ್ತಾಪನೇ ಇಲ್ಲದೆ ದೇವರ ಮುಂದೆ ಕುತ್ಕೊಳ್ಳೋದ್ರಿಂದ, ಅಲ್ಲಿ ಕುತ್ಕೊಂಡು ಹಲ್ಲೆಲೂಯಾ ಹೇಳೋದ್ರಿಂದ ಏನಾದರೂ ನಿನಗೆ ಲಾಭ ಇದೆಯೋ ಕೇಳಿದರೆ ಏನೂ ಲಾಭ ಇಲ್ಲ, ಟೈಮ್ ವೇಸ್ಟ್ ಅಷ್ಟೇ. ಹಾಗಾದರೆ ಯಾವ ರೀತಿಯಲ್ಲಿ ಕುಳಿತುಕೋಬೇಕು? ದೇವರ ಮುಂದೆ ನಾವು ಕುಳಿತುಕೊಳ್ಳುವಾಗ, ದೇವರ ಮುಂದೆ ಬರುವಾಗ ಪಶ್ಚಾತ್ತಾಪದ ಹೃದಯದಿಂದ ಬರಬೇಕು. ನನ್ನ ಪಾಪಗಳನ್ನ ಒಪ್ಕೊಂಡು ನಾನು ಬರಬೇಕು. ನಾವು ಬರೋದು ಹೇಗೆ ಗೊತ್ತಾ? ನನ್ನ ಗಂಡ ಸರಿ ಇಲ್ಲ, ನನ್ನ ಹೆಂಡತಿ ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ. ವಿ ಕಮ್ ಬಿಫೋರ್ ಗಾಡ್ ವಿತ್ ಆಲ್ ದ ಕಂಪ್ಲೇಂಟ್ಸ್, ಮರ್ಮರಿಂಗ್, ಗ್ರಂಬ್ಲಿಂಗ್. ಕಂಪ್ಲೇಂಟ್ ತೆಗೆದುಕೊಂಡು ಗೊಣಗುಟ್ಕೊಂಡು ಬರ್ತೀವಿ. ದೇವರ ಮುಂದೆ ಬರುವಾಗ, ಪ್ರಾರ್ಥನೆಗೆ ಬರುವಾಗ ಏನಾದರೂ ಪ್ರಯೋಜನ ಆಗುತ್ತಾ? ಏನು ಪ್ರಯೋಜನ ಆಗೋದಿಲ್ಲ. ನಷ್ಟ ಆಗುತ್ತಾ? ಖಂಡಿತ ನಷ್ಟ ಆಗುತ್ತೆ, ಖಂಡಿತ ನಷ್ಟ. ನಮ್ಮ ಟೈಮ್ ಹೋಯ್ತು, ಸಮಾಧಾನನೂ ಹೋಯ್ತು, ವಿಶ್ವಾಸನೂ ಹೋಗುತ್ತೆ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಏನಾದರೂ ಪ್ರಯೋಜನ ಆಗಬೇಕಾದ್ರೆ ನಾವು ದೇವರ ಮುಂದೆ ಬರಬೇಕು. ಹೇಗೆ ಬರಬೇಕಂದ್ರೆ ಪಶ್ಚಾತ್ತಾಪದ ಹೃದಯದಿಂದ ಬರಬೇಕು, ಪಾಪ ಒಪ್ಕೊಂಡು ಬರಬೇಕು. ನಾವು ಮಾಡುವ ತಪ್ಪುಗಳನ್ನು ಸಮರ್ಥಿಸ್ಕೊಳ್ತಾ ಬಂದು ಸುಮ್ಮನೆ ಹಲ್ಲೆಲೂಯಾ ಹೇಳೋದಲ್ಲ.
ಸುಮ್ಮನೆ ಹಲ್ಲೆಲೂಯ 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 ಯೇಸುವೆ 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 ಹೇಳಿ ಏನೂ ಕೂಡ ಪ್ರಯೋಜನ ಇಲ್ಲ. ನಾವು ದೇವರ ಮುಂದೆ ಬರುವಾಗ ಪಶ್ಚಾತ್ತಾಪದ ದೀನ ಹೃದಯದಿಂದ ಬಂದರೆ ಖಂಡಿತವಾಗಿಯೂ ಆ ಹೃದಯವನ್ನು ದೇವರು ನೋಡ್ತಾರೆ, ದೇವರು ಆಶೀರ್ವದಿಸ್ತಾರೆ. ಓದಿ ವಾಕ್ಯ. ಪ್ರಾಪಂಚಿಕ ಯಾವುದರಿಂದ ದೂರ ಇರು? ಆ ಪ್ರಾಪಂಚಿಕ ಹರಟೆಗಳಿಂದ ದೂರ ಇದ್ಬಿಡು, ಹತ್ರ ಬರಬೇಡ. ಅವುಗಳಲ್ಲಿ ಕಾಲಹರಣ ಮಾಡುವವರು ಯಾರಿಂದ ದೂರ ಸರಿಯುತ್ತಾರೆ? ದೇವರಿಂದ, ನಿತ್ಯ ಜೀವದಿಂದ, ಯೇಸುವಿನಿಂದ, ಪ್ರೀತಿಯಿಂದ, ಸಮಾಧಾನದಿಂದ, ವಿಶ್ವಾಸದಿಂದ ದೂರ ಸರಿಯುತ್ತಾರೆ. ಮತ್ತು ಯಾವುದಕ್ಕೆ ಹತ್ರ ಆಗ್ತೀವಿ? ಕಾಯಿಲೆಗೆ ಹತ್ರ ಆಗ್ತೀವಿ, ಪಿಶಾಚಿಗೆ ಹತ್ರ ಆಗ್ತೀವಿ, ಟೆನ್ಷನ್ಗೆ ಹತ್ರ ಆಗ್ತೀವಿ, ಆತ್ಮಹತ್ಯೆಗೆ ಹತ್ರ ಆಗ್ತೀವಿ, ಕೋಪಕ್ಕೆ ಹತ್ರ ಆಗ್ತೀವಿ, ನಿರಾಶೆಗೆ ಹತ್ರ ಆಗ್ತೀವಿ, ಸಾಲಕ್ಕೆ ಇನ್ನೂ ಹತ್ರ ಆಗ್ತೀವಿ, ಸೋಲಿಗೆ ಇನ್ನೂ ಹತ್ರ ಆಗ್ತೀವಿ. ಯಾಕೆ? ಆಮೇಲೆ ಪ್ರಶ್ನೆ ಕೇಳ್ತೀವಿ, ಯಾಕೆ ಹೀಗಾಯಿತು ಅಂತ. ಯಾಕೆ ಅಂದರೆ ನಿನ್ನ ಮಾತು ನಿನ್ನನ್ನು ಹಾಳು ಮಾಡಿದೆ. ಏದೇನ್ ತೋಟದಲ್ಲಿ ಆದಮ್ ಮತ್ತು ಹವ್ವಳನ್ನು ಹಾಳು ಮಾಡಿದ್ದು ಅವರ ಮಾತು. ಯಾರ ಜೊತೆಗೆ ಮಾತಾಡಬಾರ್ದಾಗಿತ್ತೋ ಅವ್ರ ಜೊತೆಗೆ ಮಾತಾಡಿದ್ರು, ಯಾರ ಜೊತೆಗೆ ಸಂಪರ್ಕ ಇಟ್ಕೋಬಾರ್ದಾಗಿತ್ತೋ ಅವ್ರ ಜೊತೆಗೆ ಸಂಪರ್ಕ ಇಟ್ಕೊಂಡ್ರು, ಪಿಶಾಚಿ ಜೊತೆಗೆ ಸಂಪರ್ಕ ಇಟ್ಕೊಂಡ್ರು, ಡಿಸ್ಕಷನ್ ಮಾಡ್ಲಿಕ್ಕೆ ಹೋದರು, ದೇವರಿಗೆ ವಿರುದ್ಧವಾಗಿ ನಡ್ಕೊಂಡ್ರು. ಪರಿಣಾಮ ಏನಾಯಿತು? ಪರಿಣಾಮ ಅವರು ನಿಜವಾಗಲೂ ನಗ್ನರಾದರು. ನಗ್ನರಾದರು ಅಂದ್ರೆ ಏನು? ದೇವರು ಅವರಿಗೆ ತೊಡಿಸಿದಂಥ ಒಂದು ವಸ್ತ್ರ ಇತ್ತು ಅವರ ಒಳಗಡೆ, ಪರಿಶುದ್ಧಾತ್ಮರು, ಅದನ್ನು ಕಳ್ಕೊಂಡ್ರು. When you discuss wrong things with wrong person, you will lose your anointing, you will lose your grace. ಅದಕ್ಕೆ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾರೆ, ನಿಮ್ಮಲ್ಲಿ ಯಾರೂ ಕೂಡ ದೇವರ ಅನುಗ್ರಹವನ್ನು ಕಳೆದುಕೊಳ್ಳದಂತೆ ಎಚ್ಚರಿಕೆ ವಹಿಸಿರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 15ನೇ ವಾಕ್ಯ ಅನಿಸುತ್ತದೆ. ನಿಮ್ಮಲ್ಲಿ ಯಾರು ಕೂಡ ದೇವರ ಅನುಗ್ರಹವನ್ನು ಕಳೆದುಕೊಳ್ಳದಂತೆ ಎಚ್ಚರಿಕೆ ವಹಿಸಿರಿ. ಎಚ್ಚರಿಕೆ ವಹಿಸಬೇಕು. ದೇವರ ಅನುಗ್ರಹ ನಿನಗಿದ್ರೆ, ನಿನ್ನಲ್ಲಿದೆ, ಆದರೆ ಇದನ್ನು ಕಳೆದುಕೋಬಾರ್ದು. ನಿನ್ನ ಮೇಲೆ ಅಭಿಷೇಕ ಇದೆ, ಕಳ್ಕೋಬೇಡ. ನಿನ್ನಲ್ಲಿ ಪರಿಶುದ್ಧಾತ್ಮರ ಶಕ್ತಿ ಇದೆ, ಕಳ್ಕೋಬೇಡ. ನಿನ್ನಲ್ಲಿ ವಿಶ್ವಾಸ ಒಂದು ಕೊಡುಗೆಯಾಗಿ ದೇವರು ಕೊಟ್ಟಿದ್ದಾರೆ, ಕಳ್ಕೋಬೇಡ. ಎಚ್ಚರಿಕೆ ಕೊಡ್ತಾ ಇದ್ದಾರೆ ದೇವರು. ಓದಿ ಇನ್ನೊಂದ್ಸರಿ. ನಿಮ್ಮಲ್ಲಿ ಇಲ್ಲಿರುವ ನಮ್ಮೊಬ್ಬೊಬ್ಬರಲ್ಲಿಯೂ ಮತ್ತು ವೆಬ್ಎಕ್ಸ್ನಲ್ಲಿ ಯಾರೆಲ್ಲ ಜಾಯ್ನ್ ಆಗಿದ್ದೀರೋ, ನಿಮ್ಮಲ್ಲಿಯೂ ಯೂಟ್ಯೂಬ್ನಲ್ಲಿ ಯಾರೆಲ್ಲ ಜಾಯ್ನ್ ಆಗಿದ್ದೀರೋ, ಕೇಳಿಸ್ಕೊಳ್ತಾ ಇದ್ದೀರೋ, ನಿಮ್ಮಲ್ಲಿ ಯಾರೊಬ್ಬರು ಕೂಡ ದೇವರ ಅನುಗ್ರಹವನ್ನು, ಕೃಪೆಯನ್ನು ಕಳೆದುಕೊಳ್ಳದ ಹಾಗೆ ಜಾಗರೂಕರಾಗಿರಿ. ಆಮೇಲೆ ಯಾವ ವಿಷದ ಬೇರು ನಿಮ್ಮಲ್ಲಿ ತಲೆದೋರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯನ್ನು ಕೆಡಿಸದಂತೆ ನೋಡಿಕೊಳ್ಳಿ. ಸಭೆ ಒಂದು ಕುಟುಂಬ ಇರ್ಬೋದು, ಅಥವಾ ಒಂದು ಸಭೆ ಇರ್ಬೋದು, ಚರ್ಚ್ ಇರ್ಬೋದು, ಅಥವಾ ವಿಶ್ವಾಸಿಗಳ ಸಮೂಹ ಇರ್ಬೋದು. ಎನಿವೆ, ಯಾವ ವಿಷದ ಬೇರು ನಿಮ್ಮ ಒಳಗಡೆ ಬಾರದ ಹಾಗೆ, ನಿಮ್ಮ ಸಮಾಧಾನ ಹಾಳು ಮಾಡಿಕೊಳ್ಳದ ಹಾಗೆ ಯಾರು ಎಚ್ಚರಿಕೆ ವಹಿಸಬೇಕು? ಯು ಮಸ್ಟ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಯು ಶುಡ್ ನಾಟ್ ಲೂಸ್ ದ ಗ್ರೇಸ್ ಆಫ್ ಗಾಡ್. ಗ್ರೇಸ್ ಆಫ್ ಗಾಡ್ ಇಸ್ ದೇರ್ ಅಪಾನ್ ಯು. ನಿನ್ನ ಮೇಲೆ ದೇವರ ಕೃಪೆ ಇದೆ. ದೇವರು ನಿನಗೆ ವಿಶ್ವಾಸ ಎಂಬ ವರವನ್ನು ಕೊಟ್ಟಿದ್ದಾರೆ. ದೇವರು ನಿನ್ನನ್ನು ಅಭಿಷೇಕ ಮಾಡಿದ್ದಾರೆ. ಗಾಡ್ ಹ್ಯಾಸ್ ಅನಾಯಿಂಟೆಡ್ ಯು. ಆದರೆ if you start discussing wrong things, worldly things, with wrong person, with wrong intentions, you will lose that anointing, you will lose that grace. Many Christians today, you have lost that anointing, that grace, because of wrong conversation, wrong company. ಬೈಬಲ್ ವೆರಿ ಕ್ಲಿಯರ್ಲಿ ಸೇಸ್, ಬೈಬಲ್ ತುಂಬ ಕ್ಲಿಯರ್ ಆಗಿ ಹೇಳ್ತದೆ. 1 ಕೊರಿಂಥ 15ನೇ ಅಧ್ಯಾಯ 33ನೇ ವಾಕ್ಯ ಸಂತ ಪೌಲರು ಹೇಳ್ತಾರೆ. 1 Corinthians chapter 15 verse 33.
1 ಕೊರಿಂಥ 15ನೇ ಅಧ್ಯಾಯ 33ನೇಯ. ಮೋಸ ಹೋಗದಿರಿ, ಏಕೆಂದರೆ ದುರ್ಜನರ ಸಂಘ ಸದಾಚಾರ ಭಂಗ. ಬ್ಯಾಡ್ ಕಂಪನಿ ರೂಯಿನ್ಸ್ ಗುಡ್ ಮಾರಲ್ಸ್. ಬ್ಯಾಡ್ ಕಂಪನಿ, ಈವಿಲ್ ಕಂಪನಿ ರೂಯಿನ್ಸ್ ಗುಡ್ ಮಾರಲ್ಸ್. ನಿನ್ನ ಒಳಗಡೆ ಒಳ್ಳೆಯ ನೀತಿ ಇದೆ, ನಿನ್ನ ಒಳಗಡೆ ದೇವರ ಕೃಪೆ ಇದೆ, ನಿನ್ನಲ್ಲಿ ದೇವರ ಅನುಗ್ರಹ ಇದೆ. ಯು ಆರ್ ದ ಚೈಲ್ಡ್ ಆಫ್ ಗಾಡ್. ಯು ಹ್ಯಾವ್ ಎನ್ ಅನಾಯಿಂಟಿಂಗ್ ಅಪಾನ್ ಯು. ನಿನ್ನ ಮೇಲೆ ಒಂದು ಅಭಿಷೇಕ ಇದೆ, ನಿನ್ನಲ್ಲಿ ದೇವರ ಅನುಗ್ರಹ ಇದೆ. ಆದರೆ ರಾಂಗ್ ಕಂಪನಿ, ದುರ್ಜನರ ಸಂಘ ರೂಯಿನ್ಸ್ ಗುಡ್ ಮಾರಲ್ಸ್. ದುರ್ಜನರ ಸಂಘ ಸದಾಚಾರ ಭಂಗ. ಬ್ಯಾಡ್ ಕಂಪನಿ, ರಾಂಗ್ ಕಂಪನಿ ರೂಯಿನ್ಸ್ ಗುಡ್ ಮಾರಲ್ಸ್. ಟೇಕ್ ಕೇರ್ ಆಫ್ ಯುವರ್ ಫೇತ್. ನಿನ್ನ ವಿಶ್ವಾಸದ ಬಗ್ಗೆ ಜಾಗರೂಕತೆ ವಹಿಸು. ಅವಿಶ್ವಾಸಿಗಳ ಜೊತೆಗೆ ನೀನು ಸೇರ್ಕೊಂಡ್ರೆ ನಿನ್ನ ಒಳಗಡೆ ಇರೋ ವಿಶ್ವಾಸ ಹೋಗುತ್ತೆ. ಕೃಪೆ ಇಲ್ಲದೆ ಇದ್ದವ್ರ ಜೊತೆಗೆ ಸೇರ್ಕೊಂಡು ನೀನು ಮಾತಾಡ್ಲಿಕ್ಕೆ ಹೋದ್ರೆ ನಿನ್ನ ಒಳಗಡೆ ಇರೋ ಕೃಪೆ ಹೋಗುತ್ತೆ. ಅದಕ್ಕೆ ಬೈಬಲ್ ಹೇಳುತ್ತೆ, ಅನ್ಯ ಧರ್ಮೀಯರ ಜೊತೆ ಅಂದರೆ ಅವಿಶ್ವಾಸಿಗಳ ಜೊತೆ ಒಂದಾಗಬೇಡಿ. ಡು ನಾಟ್ ಯೋಕ್ ಯೋರ್ ಸೆಲ್ಫ್ ವಿತ್ ಅನ್ಬಿಲೀವರ್ಸ್. ಇಲ್ಲಿ ಕ್ರಿಶ್ಚಿಯನ್ಸ್ ಇರ್ಬೋದು, ನಾನ್ ಕ್ರಿಶ್ಚಿಯನ್ಸ್ ಇರ್ಬೋದು, ಆ ಥರ ಏನು ಹೇಳಿಲ್ಲ. ಕ್ರೈಸ್ತರು ಅಕ್ರೈಸ್ತರು ಅಂತ ಅಲ್ಲ, ಅವಿಶ್ವಾಸಿಗಳು. ಇವತ್ತು ಹೆಚ್ಚು ಅವಿಶ್ವಾಸ ಎಲ್ಲಿ ಕಾಣಿಸುತ್ತೆ ಅಂದರೆ ನಮ್ಮ ಚರ್ಚ್ ಒಳಗಡೆನೇ ಇದೆ. ಎಷ್ಟು ಜನ ಕ್ರೈಸ್ತರು ಅನ್ನಿಸಿಕೊಂಡಿರುವವರು ಅವಿಶ್ವಾಸದಲ್ಲೇ ಇದ್ದಾರೆ, ವಿಶ್ವಾಸದಲ್ಲಿಲ್ಲ. ದೇ ಆರ್ ಫಾರ್ 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 ಅವೇ ಫ್ರಮ್ ಫೇತ್. ವಿಶ್ವಾಸದಿಂದ ತುಂಬ 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 ದೂರದಲ್ಲಿದ್ದಾರೆ. ಸುಮ್ಮನೆ ನಾಮಕಾವಸ್ಥೆಗೆ ಸಂಡೇ ಕ್ರಿಶ್ಚಿಯನ್ಸ್ ಥರ ಭಾನುವಾರ ಚರ್ಚ್ ಒಳಗಡೆ ಕಾಣಿಸ್ಕೊಳ್ತಾರೆ ಅಷ್ಟೇ, ಆದರೆ ವಿಶ್ವಾಸದಲ್ಲಿ ಇಲ್ಲ. ಎಷ್ಟೋ ಜನ ಇದ್ದಾರೆ, ಕೆಲವರಿದ್ದಾರೆ. ಬಹಳಷ್ಟು ಜನ ವಿಶ್ವಾಸದಲ್ಲಿ ಇಲ್ಲ, ಅವಿಶ್ವಾಸದಲ್ಲಿದ್ದಾರೆ. When you join yourself, yoke yourself with unbelievers, people do not have faith in God, you will lose your grace, your faith, your anointing. ಜಾಗರೂಕತೆ ವಹಿಸಬೇಕು. ಇದು ದೇವರ ವಾಕ್ಯ, ಇದು ಮನುಷ್ಯನ ವಾಕ್ಯ ಅಲ್ಲ. ಮನುಷ್ಯ ಹೇಳಿದರೆ ಏನೋ ಒಂದು ಹೇಳಿದ್ರು ಅಂತ ಆಗುತ್ತೆ, ಆದರೆ ಇದು ಹೇಳ್ತಾ ಇರೋದು ಮನುಷ್ಯ ಅಲ್ಲ. ಇದು ಹೇಳ್ತಾ ಇರತಕ್ಕಂಥದ್ದು ಮನುಷ್ಯನನ್ನು ಉಂಟು ಮಾಡಿದ ದೇವರು ಹೇಳ್ತಾ ಇದ್ದಾರೆ. ನೀವು ಯಾವುದೋ ರಾಂಗ್ ಕಂಪನಿ ಜೊತೆಗೆ ಸಂಪರ್ಕ ಇಟ್ಕೊಂಡು ಹಲ್ಲೆಲೂಯಾ ಹಲ್ಲೆಲೂಯಾ ದೇವರೇ 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 ಅಂದರೆ, ದೇವರು ಹೇಳುವ ಮಾತಿಷ್ಟೇ, ಮೊದಲು ಆ ಕಂಪನಿ ಕಟ್ ಮಾಡು. ಕಂಪನಿ ಅಂದರೆ ಕಂಪನಿ ಅದಲ್ಲ, ಆ ಫೆಲೋಶಿಪ್, ಆ ಸಂಬಂಧ ಕಟ್ ಮಾಡು. ಇಲ್ಲ, ಅವರು ನಮಗೆ ತುಂಬ ಬೇಕಾದವರು. ದೇವ್ರಕ್ಕಿಂತ ಬೇಕಾದವರ? ದೇವ್ರಕ್ಕಿಂತ ಬೇಕಾದವರ? ಕಟ್ ಬಿಸಾಡು. ನೀನು ಆ ಕಂಪನಿ ಇಟ್ಕೊಂಡು ಹೋದರೆ ನಿನ್ನಲ್ಲಿರುವ ಕೃಪೆ ಹೋಗುತ್ತೆ ಸಹೋದರ ಸಹೋದರಿ. ಯು ವಿಲ್ ಲೂಸ್ ದಟ್ ಗ್ರೇಸ್ ವಿಚ್ ಗಾಡ್ ಹ್ಯಾಸ್ ಬೆಸ್ಟೆಡ್ ಅಪಾನ್ ಯು ಫ್ರೀಲಿ. ದೇವರು ಉಚಿತವಾಗಿ ನಿನ್ನ ಮೇಲೆ ಇಟ್ಟ ಆ ಕೃಪೆ ನೀನು ಕಳ್ಕೊಳ್ತೀಯ. ಅದಕ್ಕೆ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಆವಾಗ ನಾವು ಓದಿದ್ದು, ನಿಮ್ಮಲ್ಲಿ ಯಾರು ಕೂಡ ದೇವರ ಕೃಪೆಯನ್ನು ಕಳೆದುಕೊಳ್ಳದಂತೆ ಜಾಗರೂಕತೆ ವಹಿಸಿರಿ. ಯಾರು ಜಾಗರೂಕತೆ ವಹಿಸಬೇಕು? ನೀವು ಜಾಗರೂಕತೆ ವಹಿಸಬೇಕು. ನಾವು ಒಬ್ಬೊಬ್ಬರು ಜಾಗರೂಕತೆ ವಹಿಸಬೇಕು. ದೇವರೇ ನಿನಗೆಲ್ಲ ಗೊತ್ತಲ್ವಾ, ನೀನೆಲ್ಲ ನೋಡ್ಕೋಪ್ಪ ಅಂತ ನಾವು ಸೋಂಬೇರಿಗಳಾಗಬಾರ್ದು. ಒಂದು ವಿಶ್ವಾಸಿಯ ಮಾತಲ್ಲ. ದೇವರೇ ನಿನಗೆಲ್ಲ ಗೊತ್ತಲ್ಲ, ನೀನೆಲ್ಲ ನೋಡ್ಕೊ ಅಂತ ಹೇಳಿಬಿಟ್ಟು ನಾವು ಇಷ್ಟ ಬಂದಾಗೆ ಬದುಕೋದು ವಿಶ್ವಾಸಿಯ ಮಾತಲ್ಲ, ಅವಿಶ್ವಾಸದ ಮಾತು. ನೋಡಿ, 2 Corinthians chapter 6 verse 14. 2 ಕೊರಿಂಥ 6ನೇ ಅಧ್ಯಾಯ 14ನೇ ವಾಕ್ಯ. ಅವಿಶ್ವಾಸಿಗಳೊಡನೆ ಏನಾಗಬೇಡಿ? ಒಂದಾಗಬೇಡಿ. ಅವಿಶ್ವಾಸಿಗಳೊಡನೆ ಒಂದಾಗಬೇಡಿ. ನೋಡಿ, ದೇವರು ಯಾವುದಕ್ಕೆ ಕಂಪೇರ್ ಮಾಡಿದ್ದಾರೆ ಅಂದರೆ ಧರ್ಮಕ್ಕೂ ಅಧರ್ಮಕ್ಕೂ. ಆಮೇಲೆ ವಿಶ್ವಾಸಿ ಅಂದರೆ ಬೆಳಕು, ಅವಿಶ್ವಾಸಿ ಅಂದರೆ ಕತ್ಲೆ. ವಿಶ್ವಾಸಿ ಅಂದರೆ ಬೆಳಕು, ಅವಿಶ್ವಾಸಿ ಅಂದರೆ ಕತ್ತಲೆ. ಇದು ದೇವರು ಕಂಪೇರ್ ಮಾಡಿರೋದು. ಆಮೇಲೆ ಒಬ್ಬ ವಿಶ್ವಾಸಿ ಯೇಸು ಕ್ರಿಸ್ತನಿಗೆ ಹೋಲಿಕೆ ಮಾಡಿದ್ದಾರೆ ದೇವರು. ಒಬ್ಬ ವಿಶ್ವಾಸಿಗೆ ಎಷ್ಟು ಬೆಲೆ ಕೊಟ್ಟಿದ್ದಾರೆ ನೋಡಿ. ಯೇಸುವನ್ನೇ ಹೋಲಿಸಿದ್ದಾರೆ.
ನೀನೊಬ್ಬ ವಿಶ್ವಾಸಿ ಆದರೆ ನೀನು ಯೇಸು ಕ್ರಿಸ್ತನಿಗೆ ಸಮಾನ. ನೀನು ಅವಿಶ್ವಾಸಿ ಆದರೆ ನೀನು ಸೈತಾನನಿಗೆ ಸಮಾನ. ಯು ಆರ್ ಈಕ್ವಲ್ ಟು ಡೆವಿಲ್. ಇಫ್ ಯು ಆರ್ ಅನ್ಬಿಲೀವರ್, ಯು ಆರ್ ಈಕ್ವಲ್ ಟು ಡೆವಿಲ್. ವಿಶ್ವಾಸಿಯಾದ ನೀನು, ಯೇಸು ಆಗಿರುವ ನೀನು ಒಬ್ಬ ಅವಿಶ್ವಾಸಿ ಜೊತೆಗೆ ಸಂಪರ್ಕ ಇಟ್ಕೊಳ್ಳುವಾಗ ಯು ಆರ್ ಯೋಕಿಂಗ್ ಯುವರ್ ಸೆಲ್ಫ್ ವಿತ್ ಡೆವಿಲ್. ಸೈತಾನ ಜೊತೆಗೆ ಸೇರ್ಕೊಂಡು ನೀನೇನಾಗ್ತೀಯ? ನೀನು ಕತ್ಲೆ ಆಗ್ಬಿಡ್ತೀಯ. ಆಮೇಲೆ ದೇವರ ಜೀವಂತ ಮಂದಿರಕ್ಕೂ ಕಲ್ಲಿನ ವಿಗ್ರಹಕ್ಕೂ ಎಲ್ಲಿಯ ಸಂಬಂಧ? ವಿಶ್ವಾಸಿ ದೇವರ ಮಂದಿರ, ಅವಿಶ್ವಾಸಿ ಕಲ್ಲು ವಿಗ್ರಹ, ಜೀವ ಇಲ್ಲದೆ ಇರೋದು. ಯು ಆರ್ ದ ಲಿವಿಂಗ್ ಟೆಂಪಲ್ ಆಫ್ ಗಾಡ್. ಹೂ? ಬಿಲೀವರ್ಸ್. ಯು ಆರ್ ದ ಲಿವಿಂಗ್ ಟೆಂಪಲ್ ಆಫ್ ಗಾಡ್, ಮೂವಿಂಗ್ ಟಬರ್ನಾಕಲ್ ಆಫ್ ಗಾಡ್. ಎಷ್ಟು ಬೆಲೆ ಕೊಡ್ತಾ ಇದ್ದಾರೆ ನೋಡಿ ವಿಶ್ವಾಸಿಗೆ ದೇವರು. ನೀವು ಬೆಳಕು, ನೀವು ಯೇಸು, ನೀವು ಜೀವಂತ ದೇವರ ಮಂದಿರ. ನಿನ್ನಲ್ಲಿ ದೇವರ ಅನುಗ್ರಹ ಇದೆ. ನೀನು ದೇವರ ಮಗ, ನೀನು ದೇವರ ಮಗಳು. ಇದೆಲ್ಲ ಎಲ್ಲಿತ್ತು? ಆದಾಮನಲ್ಲಿತ್ತು, ಹವ್ವಳಲ್ಲಿತ್ತು. ಆದರೆ ಅವರು ಕೊಲೆ ಮಾಡಿಲ್ಲ, ವ್ಯಭಿಚಾರ ಮಾಡಿಲ್ಲ, ಬ್ಲೂ ಫಿಲ್ಮ್ ನೋಡಿಲ್ಲ, ಯಾರ್ದು ಕಳ್ತನ ಮಾಡಿಲ್ಲ, ಯಾರ್ದು ತಲೆ ಒಡೆದಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ, ಏನು ಮಾಡಿಲ್ಲ. ಸುಮ್ಮನೆ ಮಾತುಕತೆ ಮಾಡಿದ್ರು ಅಷ್ಟೇ ಪಿಶಾಚಿ ಜೊತೆಗೆ. ಶಾಪಗ್ರಸ್ತರಾದರು. ಅವರೊಳಗಡೆ ನಾಚಿಕೆ ಬಂತು, ಭಯ ಬಂತು. ದೇವರು ಅವರಿಗೆ ಕೊಟ್ಟಂತ ಊದಿದ ಉಸಿರು ಪರಿಶುದ್ಧಾತ್ಮರನ್ನು ಕಳ್ಕೊಂಡ್ರು. ಅವರು ಶಾರೀರಿಕ ವ್ಯಕ್ತಿಗಳಾದರು, ಅವರು ಆತ್ಮಿಕತೆಯನ್ನು ಕಳ್ಕೊಂಡ್ರು. ದೇ ಹ್ಯಾವ್ ಲಾಸ್ಟ್ their spirituality. They became carnal, only human, mere human being. No divinity. They have lost their divinity in them. ಅವರಲ್ಲಿದ್ದ ದೈವತ್ವ ಅವರು ಕಳ್ಕೊಂಡ್ರು. ದೇಹ ಇದೆ, ಮನಸ್ಸಿದೆ, ಜೀವ ಇದೆ, ಉಸಿರಿದೆ, ಎಲ್ಲ ಇದೆ. ಆದರೆ ಏನಿಲ್ಲ, ದೈವತ್ವ ಇಲ್ಲ. ಕಳ್ಕೊಂಡ್ರು. ಕಾರಣ ಏನು? ಯಾರನ್ನು ಕೊಲೆ ಮಾಡಿದ್ರು? ಮಾಡಿಲ್ಲ. ವ್ಯಭಿಚಾರ ಮಾಡಿದ್ರ? ಮಾಡಿಲ್ಲ. ಏನು ಮಾಡಿದ್ರು? ರಾಂಗ್ ಕಂಪನಿ. ಇಟ್ಸ್ ವೆರಿ ಡೇಂಜರಸ್. ವಿ ಡೋಂಟ್ ನೋ, ವಿ ಟೇಕ್ ಇಟ್ ಸಿಲ್ಲಿ. ಫ್ರೆಂಡ್ಸ್ ಅಲ್ಲ, ಹೇಗೆ ಬಿಡೋಕ್ಕಾಗುತ್ತೆ? ಫ್ಯಾಮಿಲಿ ಫ್ರೆಂಡ್ ಅಲ್ಲ, ಹೇಗೆ ಬಿಡೋಕ್ಕಾಗುತ್ತೆ? ತುಂಬ ಉಪಕಾರ ಮಾಡಿದ್ದಾರೆ, ಹೇಗೆ ಬಿಡ್ಲಿಕ್ಕಾಗುತ್ತೆ? ನೀನು ಸತ್ಯದ ಅರಿವಿಲ್ಲದೆ ಅವಿಶ್ವಾಸದಲ್ಲಿದ್ದಾಗ ನೀನು ಎಲ್ಲ ಮಾಡ್ತಾ ಇದ್ದೆ, ಒಂದಾಗಿದ್ದೆ. ಈಗ ನೀನು ಸತ್ಯ ತಿಳ್ಕೊಂಡಿದ್ದೀಯ, ಆದ್ದರಿಂದ ನೀನು ಈಗ ಅವಿಶ್ವಾಸದಲ್ಲಿರುವ ಫ್ರೆಂಡ್ಸನ್ನು, ಬಂಧು ಬಳಗದವ್ರನ್ನ, ಅವ್ರು ಯಾರೇ ಆಗಿರಲಿ ಅವರಿಂದ ದೂರ ಇರು. ಅಂದರೆ ಅವ್ರನ್ನ ಹೇಟ್ ಮಾಡು ಅಂತ ಅಲ್ಲ. ಡಸಂಟ್ ಮೀನ್ ದಟ್ ಯು ಶುಡ್ ಹೇಟ್ ದೆಮ್. ಯು ಶುಡ್ ಸಪರೇಟ್ ಯುವರ್ ಸೆಲ್ಫ್ ಫ್ರಮ್ ದೇರ್ ಫೆಲೋಶಿಪ್. ಅವರ ಅನ್ಯೋನ್ಯತೆಯಿಂದ ನೀನು ಈ ಕಡೆ ಬಾ. ನಿನಗೆ ಅವ್ರ ಜೊತೆಗೇನು ಬಿಸ್ನೆಸ್ ಇಲ್ಲ, ಬೇಕಾಗಿಲ್ಲ. ಹಾಗಾದರೆ ಅವ್ರ ಮನೆಗೆ ಹೋಗಬಾರ್ದಾ? ಹೋಗು. ಅವ್ರಿಗೇನಾದರೂ ಹೆಲ್ಪ್ ಬೇಕಾದರೆ ಮಾಡು, ಅವರಿಗಾಗಿ ಪ್ರಾರ್ಥಿಸು, ಅವ್ರಿಗೆ ಒಳ್ಳೇದು ಮಾಡು, ಬರ್ತಾ ಇರು. ಆದರೆ ಅವ್ರು ಹೇಳಿದ್ದೆಲ್ಲ ಮಾತಾಡ್ಲಿಕ್ಕೆ ಕೇಳಲಿಕ್ಕೆ ಹೋಗಬೇಡ. ಅವ್ರ ಜೊತೆಗೆ ನಿನಗೇನು ಡಿಸ್ಕಷನ್ ಬೇಕಾಗಿಲ್ಲ. ಯಾವುದೋ ಒಂದು ವಿಷಯದ ಬಗ್ಗೆ ಡಿಸ್ಕಷನ್ ಮಾಡುವಾಗ ಅವಿಶ್ವಾಸಿಗಳ ಜೊತೆಗೆ ನೀವೇನು ಮಾಡಬೇಡಿ. ಬ್ಯಾಡ್ ಕಂಪನಿ ರೂಯಿನ್ಸ್ ಗುಡ್ ಮಾರಲ್ಸ್. ಇದೆಲ್ಲ ದೇವರು ನಮಗೆ ಅನ್ನೋದಕ್ಕಿಂತ ನನಗೆ ಈ ದಿನ ನೀಡುತ್ತಿರುವ ಎಚ್ಚರಿಕೆಯ ಮಾತುಗಳು. ವಾರ್ನಿಂಗ್ಸ್. ನಾವು ಸುಮ್ಮನೆ ಒಂದಿಷ್ಟು ಅಲ್ಲಲ್ಲಿ ಹೇಳ್ಕೊಂಡು, ಹಾಡು ಹೇಳ್ಕೊಂಡು, ಅಲ್ಲಿ ಪ್ರಾರ್ಥನೆ, ಇಲ್ಲಿ ಪ್ರಾರ್ಥನೆ, ಅಲ್ಲಿ ಧ್ಯಾನ, ಇಲ್ಲಿ ಧ್ಯಾನ ಅಂತ ಊರೂರು ಸುತ್ತಕೊಂಡಿದ್ರೆ ಲಾಸ್ಟಿಗೆ ಒಂದು ದಿನ ನರಕದಲ್ಲಿ ಸೆಟ್ಲ್ ಆಗಬೇಕಾಗುತ್ತೆ. ದೇವರ ಎಚ್ಚರಿಕೆಯ ಮಾತನ್ನು ನಾವು ಸೀರಿಯಸ್ ಆಗಿ ತೆಗೆದುಕೋಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ಇದೆಲ್ಲ ಹೊಸ ಒಡಂಬಡಿಕೆಯಲ್ಲಿ, ಈ ಪವಿತ್ರ ಬೈಬಲ್ ಪುಸ್ತಕದಲ್ಲಿ ನಮಗಾಗಿ ಬರೆದಿಟ್ಟಿರೋದು. ದೇವರ ಈ ಎಚ್ಚರಿಕೆಯ ಮಾತಿಗೆ ನಾವು ಕಿವಿ ಕೊಡದೇ ಇದ್ದರೆ ನಷ್ಟ ಏನಾಗುತ್ತೆ ಗೊತ್ತಾ? ನಮ್ಮ ಆತ್ಮ ನಷ್ಟ ಆಗುತ್ತೆ. ಏದೇನು ತೋಟದಲ್ಲಿ ದೇವರ ಎಚ್ಚರಿಕೆ ಮಾತಿಗೆ ಅವರು ಕಿವಿ ಕೊಟ್ಟಿಲ್ಲ. ದೇವರ ಎಚ್ಚರಿಕೆ ಕೊಟ್ಟರು ಏನಂತ? ಈ ಮರದ ಹಣ್ಣನ್ನು ಮಾತ್ರ ನೀನು ತಿನ್ನಬಾರ್ದು ಅಂತ. ಆದರೆ ದೇವರ ಎಚ್ಚರಿಕೆಯ ಮಾತನ್ನು ಅವರು ಮೀರಿ ತಿಂದರೆ ಏನಾಗುತ್ತೆ ನೋಡೋಣ, ಏನೋ ಒಂದು ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಒಳ್ಳೇದಾಗಂಗೆ ಅಂದರೆ ಆಗ್ಬಿಡ್ಲಿ, ಒಂದು ಕಟ್ಕೊಬಿಡೋಣ, ಒಂದು ತಾಯ್ತನ. ಎಷ್ಟೋ ಜನ ಇದ್ದಾರೆ, ಒಳ್ಳೇದಾಗಂಗಿದ್ರೆ ಆಗ್ಬಿಡ್ಲಿ, ಒಂದಿಷ್ಟು ಮಣ್ಣು ತಿಂದ್ಬಿಡೋಣ, ಮಣ್ಣು ತಿಂತಾರೆ.
ಒಳ್ಳೇದಾಗಂಗಿದ್ರೆ ಆಗ್ಬಿಡ್ಲಿ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದು ಕಡೆ ಮುಳುಗಿ ಎದ್ದು ಬಿಡ್ತಾರೆ. ವಾಟ್ ಹ್ಯಾಪನ್ ಟು ಯುವರ್ ಫೇತ್? ವೇರ್ ಈಸ್ ಯುವರ್ ಫೇತ್? ಎಲ್ಲಿ ಹೋಯ್ತು ನಿನ್ನ ವಿಶ್ವಾಸ? ಏನಾಯ್ತು ನಿನ್ನ ವಿಶ್ವಾಸಕ್ಕೆ? ಇದರಿಂದ ನಿನಗೆ ನಷ್ಟ ಆಗ್ತಾ ಇರೋದೇನು? ದೇವರ ಕೃಪೆ ನೀನು ಕಳ್ಕೊಳ್ತಾ ಇದೆಯಾ? ನಿನ್ನ ಮೇಲಿರೋ ಅಭಿಷೇಕ ಕಳ್ಕೊಳ್ತಾ ಇದೆಯಾ? ಈ ಪ್ರಪಂಚದಲ್ಲಿ ಬದುಕುವ ನನಗೂ ನಿಮಗೂ ಯಾವ ಮನುಷ್ಯನನ್ನು ಮೆಚ್ಚಿಸುವ ಹಂಗಿನಲ್ಲಿ ನಾವಿಲ್ಲ. ವಿ ಆರ್ ನಾಟ್ ಡೆಟರ್ಸ್ ಟು ಎನಿಬಡಿ, ವಿ ಆರ್ ಡೆಟರ್ಸ್ ಟು ಗಾಡ್. ನಾವು ಯಾರಿಗೂ ಸಾಲಗಾರರಲ್ಲ. ಆತ್ಮಿಕ ವಿಷಯದಲ್ಲಿ ನಾವು ಯಾರಿಗೂ ಸಾಲಗಾರರಲ್ಲ, ಆದರೆ ದೇವರಿಗೆ ಮಾತ್ರ ಸಾಲಗಾರರು. ಅಂದರೆ ನಾವು ಏನೇ ಋಣ ತೀರಿಸೋದಿದ್ರು ದೇವರಿಗೆ ತೀರಿಸ್ಬೇಕು, ಅದು ನಮ್ಮ ಮೈಂಡಲ್ಲಿ ಇರಬೇಕು. ಅಂದರೆ ಐ ಆಮ್ ಹಿಯರ್ ಟು ಪ್ಲೀಸ್ ಗಾಡ್ ಆ್ಯಂಡ್ ಗಾಡ್ ಅಲೋನ್. ನಾನಿಲ್ಲಿರೋದು ದೇವರನ್ನ ಮೆಚ್ಚಿಸ್ಲಿಕ್ಕೆ ಮಾತ್ರನೇ. ಮೈ ಡ್ಯೂಟಿ ಈಸ್ ನಾಟ್ ಟು ಪ್ಲೀಸ್ ಹಿಮ್ ಆರ್ ಹರ್ ಆರ್ ಸಮ್ವನ್. ಮೈ ಡ್ಯೂಟಿ ಈಸ್ ಟು ಪ್ಲೀಸ್ ಮೈ ಕ್ರಿಯೇಟರ್, ಮೈ ಗಾಡ್, ಮೈ ಡ್ಯಾಡಿ ಜೀಸಸ್ ಕ್ರೈಸ್ಟ್. ನನ್ನ ಡ್ಯೂಟಿ ಏನು ಕೇಳಿದ್ರಿ? ಪ್ರಪಂಚದಲ್ಲಿ ಒಂದೇ ಡ್ಯೂಟಿ, ನನ್ನ ಅಪ್ಪನಿಗೆ ಮೆಚ್ಚುಗೆ ಆಗುವ ಹಾಗೆ ನಾನು ಬದುಕಬೇಕು, ಯೇಸು ಕ್ರಿಸ್ತನಿಗೆ ಮೆಚ್ಚುಗೆ ಆಗುವ ಹಾಗೆ ನಾನು ಬದುಕಬೇಕು, ನನ್ನ ಸೃಷ್ಟಿಕರ್ತನಿಗೆ ಇಷ್ಟ ಆಗುವ ಹಾಗೆ ನಾನು ಬದುಕಬೇಕು. ದ್ಯಾಟ್ ಈಸ್ ಮೈ ಡ್ಯೂಟಿ. ಅವ್ರನ್ನ ಮೆಚ್ಚಿಸಿ ಇವ್ರನ್ನ ಮೆಚ್ಚಿಸಿ ಇವ್ರನ್ನವ್ರನ್ನೆಲ್ಲ ಮೆಚ್ಚಿಸ್ತಾ ಕೂತ್ಕೊಂಡ್ರೆ ನೀನು ಹಾಳಾಗೋಗ್ತೀಯ. ನೀನು ಮತ್ತೆ ದುಃಖ ಪಡಬೇಕಾಗತ್ತೆ, ಒದ್ದಾಡಬೇಕಾಗತ್ತೆ, ನೆರಳಾಡಬೇಕಾಗತ್ತೆ, ಸಾಲಗಾರನಾಗಬೇಕಾಗತ್ತೆ, ರೋಗಿ ಆಗಬೇಕಾಗತ್ತೆ, ಲಾಸ್ಟಿಗೆ ಡ್ರಿಂಕ್ಸ್ ಹೋಗಬೇಕಾಗತ್ತೆ, ಮದ್ಯಪಾನಕ್ಕೆ ಅಡಿಕ್ಟ್ ಆಗಬೇಕಾಗತ್ತೆ, ಆತ್ಮಹತ್ಯೆ ಮಾಡ್ಕೋಬೇಕಾಗತ್ತೆ, ಕೊಲೆ ಮಾಡಬೇಕಾಗತ್ತೆ, ಮಾಟ ಮಂತ್ರಕ್ಕೆ ಹೋಗಬೇಕಾಗತ್ತೆ, ಜೀವನದಲ್ಲಿ ನೆಮ್ಮದಿ ಕಳ್ಕೋಬೇಕಾಗತ್ತೆ. ಈ ವಾಕ್ಯ ಕೇಳಿಸ್ಕೊಳ್ತಾ ಇರುವಾಗ ನಿಮ್ಮಲ್ಲಿ ಕೆಲವ್ರು ಕೇಳ್ಬೋದು, ನಮ್ದು ಈಗ ಆಗೋಗ್ಬಿಟ್ಟಿದೆ, ನಾವೇನು ಮಾಡಬೇಕು ಅಂತ. ನೀವು ಮಾಡಬೇಕಾಗಿರೋದು ಇಷ್ಟೇ, ರಿಪೆಂಟ್, ಮಾನಸಾಂತರ ಪಡಿ, ಮೇಕ್ ಎ ಡಿಸಿಷನ್. ಟುಡೇ ಆನ್ವರ್ಡ್ಸ್, ನೌ ಆನ್ವರ್ಡ್ಸ್, ಆಸ್ ಐ ಆಮ್ ಲಿಸ್ನಿಂಗ್ ಟು ದಿಸ್ ಮೆಸೇಜ್, ಈ ಸಂದೇಶವನ್ನು ಕೇಳಿಸಿಕೊಳ್ಳುತ್ತಿರುವಾಗಲೇ, ಈಗಲೇ, ನಾಳೆ ಅಲ್ಲ, ಮನೆಗೆ ಹೋದ್ಮೇಲಲ್ಲ, ನಾವು ಇಲ್ಲೇ ಈಗಲೇ, ಯೇಸು ಪ್ರಭು ಇಲ್ಲೇ ಇದ್ದಾರೆ ನಮ್ಮ ಮಧ್ಯದಲ್ಲಿ. ಪ್ರಭು ಯೇಸುವಿನ ಮುಂದೆಯೇ ಐ ವಿಲ್ ಮೇಕ್ ಎ ಡಿಸಿಷನ್. ಟುಡೇ ಆನ್ವರ್ಡ್ಸ್ ಐ ವಿಲ್ ಪ್ಲೀಸ್ ಗಾಡ್ ಇನ್ ಎವ್ರಿಥಿಂಗ್ ಐ ಡೂ. ಇಂದಿನಿಂದ ನಾನು ಮಾಡುವ ಪ್ರತಿಯೊಂದು ಕಾರ್ಯಗಳಲ್ಲಿಯೂ ನನ್ನ ದೇವರನ್ನ ಮಾತ್ರ ಮೆಚ್ಚಿಸ್ತೀನಿ ಅಂತ ಒಂದು ತೀರ್ಮಾನ ಮಾಡಿ. ದೇವರೇ, ನಿನಗೆ ವಿರುದ್ಧವಾಗಿ ನಾನು ಜೀವಿಸಿದ ಎಲ್ಲ ಜೀವನದ ನನ್ನ ಎಲ್ಲ ಕಾರ್ಯಗಳಿಗಾಗಿ ನಾನು ಪಶ್ಚಾತ್ತಾಪ ಪಡ್ತೇನೆ. ಐ ಆಸ್ಕ್ ಯು ಸಾರಿ, ಐ ಆಮ್ ಸಾರಿ. ನಾನು ಯಾರ ಮೇಲೂ ತಪ್ಪು ಹೊರಿಸ್ತಾ ಇಲ್ಲ ದೇವರೇ. ಐ ಆಮ್ ದ ಫಾಲ್ಟ್. ನಾನು ತಪ್ಪು ಮಾಡಿದ್ದೀನಿ. ನಿನ್ನ ಅರಿವಿಲ್ಲದೆ ನಿನಗೆ ವಿರುದ್ಧವಾಗಿ ನಾನು ಜೀವಿಸಿದ್ದೆ ನನ್ನ ಈ ದುಃಖಕ್ಕೆ ಕಾರಣ. ಯೆರೆಮೀಯ ಪ್ರವಾದಿಯ ಪುಸ್ತಕ 2ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ, ಜೆರೆಮಯ ಚಾಪ್ಟರ್ 2 ವರ್ಸ್ 19. ಜೆರೆಮೀಯ, ಪ್ರಾಫೆಟ್ ಜೆರೆಮಯ ಚಾಪ್ಟರ್ 2 ವರ್ಸ್ 19. ನಿನ್ನ ಕೆಟ್ಟತನ ಅಂದ್ರೆ ನಿನ್ನ ಪಾಪ, ಅಂದ್ರೆ ನಿನ್ನ ಸ್ವಾರ್ಥ, ನಿನ್ನ ಅವಿಶ್ವಾಸದ ಜೀವನ, ನಿನ್ನ ಗೊಣಗುಟ್ಟುವಿಕೆ, ನಿನ್ನ ಈ ತಪ್ಪಾದ ಸಂಬಂಧ, ಸಂಪರ್ಕ, ಸಂಭಾಷಣೆ, ಮಾತುಗಳು ನಿನ್ನನ್ನ ಶಿಕ್ಷಿಸುತ್ತದೆ, ನಿನ್ನನ್ನು ಶಿಕ್ಷಿಸುತ್ತಾರೆ. ಇಟ್ ಈಸ್ ನಾಟ್ ಸೈಟನ್ ಇಸ್ ಪನಿಷಿಂಗ್ ಯು, ಇಟ್ ಈಸ್ ನಾಟ್ ಗಾಡ್ ಇಸ್ ಪನಿಷಿಂಗ್ ಯು, ಇಟ್ ಈಸ್ ಯುವರ್ ಸಿನ್, ಯುವರ್ ಇನಿಕ್ವಿಟಿ, ಯುವರ್ ಲಾಲೆಸ್ನೆಸ್ ಇಸ್ ಪನಿಷಿಂಗ್ ಯು. There is punishment in sin. There is punishment in lawlessness. ನಾವು ಸುಮ್ಮನೆ ಬೇಜವಾಬ್ದಾರಿಯಿಂದ ಬದುಕಬಾರ್ದು. ಇಫ್ ಯು ಆರ್ ಕ್ರಿಶ್ಚಿಯನ್, ವಿ ನೀಡ್ ಟು ಮೇಂಟೈನ್ ಸರ್ಟನ್ ಡಿಸಿಪ್ಲಿನ್. ನಾವು ಕ್ರೈಸ್ತರಾಗಿದ್ದರೆ ಅದರ ಶಿಸ್ತನ್ನು ಪಾಲಿಸಬೇಕು. ಫಾರ್ ಎಕ್ಸಾಂಪಲ್, ಒಬ್ಬರು ಡ್ರೈವರ್, ಕ್ಯಾಬ್ ಡ್ರೈವರ್, ಆಟೋ ಡ್ರೈವರ್, ಬಸ್ ಡ್ರೈವರ್ ಯಾರೇ ಆದರೂ ಅದರದ್ದೇ ಆದ ಶಿಸ್ತನ್ನು ಪಾಲಿಸಬೇಕು. ಅದು ಯೂನಿಫಾರ್ಮ್ ಹಾಕೋದಿರ್ಬೋದು, ಸೀಟ್ ಬೆಲ್ಟ್ ಹಾಕೋದಿರ್ಬೋದು, ಅಥವಾ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡೋದಿರ್ಬೋದು, ವೆಹಿಕಲ್ ನಂಬರ್ ಪ್ಲೇಟ್ ಯಾವ ಕಲರಲ್ಲಿ ಇರಬೇಕು ಅದು ಇರ್ಬೋದು, ಅಥವಾ ಎವ್ರಿಥಿಂಗ್ ಅಬೌಟ್ ದಟ್ ವೆಹಿಕಲ್, ದಟ್ ಲಾ ಕನ್ಸರ್ನಿಂಗ್ ದಟ್ ವೆಹಿಕಲ್, ದಟ್ ಡ್ರೈವರ್, ದಟ್ ಪರ್ಸನ್, ಅದನ್ನು ಫಾಲೋ ಮಾಡಬೇಕು.
ಇಫ್ ದಟ್ ಡ್ರೈವರ್ or that person breaks the law, what would happen to him? ಏನಾಗುತ್ತೆ? He has to pay the penalty. ಪೆನಾಲ್ಟಿ ಕೊಡಬೇಕಾಗ್ತದೆ. He'll be punished sometimes. ಶಿಕ್ಷೆಗೊಳಗಾಗಬೇಕಾಗ್ತದೆ. ಪೊಲೀಸ್ನವರು ಶಿಕ್ಷೆ ಕೊಟ್ಟಿಲ್ಲ, ಅವನ ತಪ್ಪಾದ ನಡವಳಿಕೆ ಶಿಕ್ಷೆಗೆ ಒಳಗಾದ. ಒನ್ ವೇನಲ್ಲಿ ಹೋಗಿದ್ದಕ್ಕೆ ಎದುರುಗಡೆಯಿಂದ ಬಂದು ಗುದ್ದಿದ್ದು. ಎದುರುಗಡೆಯಿಂದ ಬಂದು ಗುದ್ದುಬಿಟ್ಟು ನನ್ನ ಗಾಡಿ ಹಾಳು ಮಾಡಿಬಿಟ್ಟ, ಬಾಡಿ ಹಾಳು ಮಾಡಿಬಿಟ್ಟ ಅಲ್ಲ, ನೀನು ಒನ್ ವೇನಲ್ಲಿ ಹೋಗಿದ್ದು ತಪ್ಪು. ಯುವರ್ ಸಿನ್, ಯುವರ್ ಕ್ರೈಮ್, ಯುವರ್ ಮಿಸ್ಟೇಕ್ ಪನಿಷ್ಡ್ ಯು. ನಮಗೆ ವೇನೇ ಗೊತ್ತಿಲ್ಲ, ದಾರಿನೇ ಗೊತ್ತಿಲ್ಲ ಹೋಗ್ಲಿಕ್ಕೆ. ಈ ಪ್ರಪಂಚದಲ್ಲಿ ನಾನು ಹೆಂಗೆ ನಡಿಬೇಕು ಅಂತ ನನಗೊಂದು ಲಾ ದೇವರು ಕೊಟ್ಟಿದ್ದಾರೆ, ನಿಯಮ ಕೊಟ್ಟಿದ್ದಾರೆ. ನನಗೆ ಹೋಗ್ಲಿಕ್ಕೆ ಒಂದು ದಾರಿ ಕೊಟ್ಟಿದ್ದಾರೆ. ಆ ದಾರಿಯಲ್ಲಿ ಹೋಗಬೇಕು, ಆ ನಿಯಮದ ಪ್ರಕಾರ ಹೋಗಬೇಕು. ಸುಮ್ಮನೆ ನನಗೆ ಅಲ್ಲೆಲ್ಲೇ ಬರುತ್ತೆ ಅಂತ ಹೇಳ್ಬಿಟ್ಟು ಹೋದರೆ ಆಗೋದಿಲ್ಲ. ಅಲ್ಲೆಲ್ಲೂಯ್ಯ ಪ್ರೈಸ್ ಲಾರ್ಡ್ ಎಲ್ಲ ಓಕೆ, ಬಟ್ ದ್ಯಾಟ್ ವಿಲ್ ನೆವರ್ ಸೇವ್ ಯು. ಡೋಂಟ್ ಮಿಸ್ಟೇಕ್ ಮೀ. ನಮಗೆ ಅಲ್ಲೆಲ್ಲೇ ಬರುತ್ತೆ, ಅನ್ಯ ಭಾಷೆ ಬರುತ್ತೆ, ಪ್ರಾರ್ಥನೆ ಬರುತ್ತೆ, ವಾಕ್ಯ ಬರುತ್ತೆ, ಅದು ನಿನ್ನನ್ನು ಕಾಪಾಡೋದಿಲ್ಲ. ಯು ಮಸ್ಟ್ ಡಿಸಿಪ್ಲಿನ್ ಯೋರ್ ಸೆಲ್ಫ್ ಇನ್ ದ ವರ್ಡ್ ಆಫ್ ಗಾಡ್. ನೀನು ನಿನ್ನನ್ನು ದೇವರ ವಾಕ್ಯದಲ್ಲಿ ಡಿಸಿಪ್ಲಿನ್ ಮಾಡ್ಕೋಬೇಕು. ದೇವರ ಎಚ್ಚರಿಕೆಯ ಮಾತಿಗೆ ಕಿವಿ ಕೊಡಬೇಕು, ಅದನ್ನು ಅಕ್ಸೆಪ್ಟ್ ಮಾಡಬೇಕು. ಆಗ ನಮ್ಮ ಲೈಫ್ ಸೇಫ್ ಆಗಿರುತ್ತೆ. ಓದಿ. ನಿನ್ನ ಕೆಟ್ಟತನವೇ ನಿನ್ನನ್ನು ಶಿಕ್ಷಿಸುವುದು, ನಿನ್ನ ದ್ರೋಹಗಳೇ ನಿನ್ನನ್ನು ಖಂಡಿಸುತ್ತದೆ. ದೇವರು ಹೇಳ್ತಾ ಇದ್ದಾರೆ, ನಿನಗೆ ದೈವ ಭಯವಿಲ್ಲದೆ, ನನ್ನ ಭಯ ಇಲ್ಲ. ನಿನಗೆ ಯಾರು ಭಯ ಇದೆ? ಇವ್ರದ್ದು ಊರಿನವ್ರದ್ದೆಲ್ಲ ಭಯ ಇದೆ, ಸರ್ವ ಭಯನೂ ಇದೆ ನಿನಗೆ. ಯಾರು ಭಯ ಇಲ್ಲ? ದೈವ ಭಯ ಇಲ್ಲ. ನೋಡಿ, ಈಗ ಕ್ರೈಸ್ತ ವಿಶ್ವಾಸಿಗಳು, ನೀವು ಕ್ರಿಸ್ತನಿಗಾಗಿ ಜೀವಿಸ್ತೀನಿ ಅಂತ ವಾಗ್ದಾನ ಮಾಡಿ ಬಂದವರು. ಬ್ಯಾಪ್ಟಿಸಮ್ ತಗೊಂಡಿದ್ದೀರಾ, ಕನ್ಫರ್ಮೇಷನ್ ತೆಗೆದುಕೊಂಡಿದ್ದೀರಾ, ಮತ್ತು ಬ್ಯಾಪ್ಟಿಸಮನ್ನು ರಿನ್ಯೂ ಮಾಡ್ಕೊಳ್ತಾನೆ ಇರ್ತೀರಾ ಪ್ರತಿ ಈಸ್ಟರ್ ಸಂಡೇ, ಹೌದಾ? ವಿಜಿಲ್ ಮಾಸಲ್ಲಿ ಈ ಬ್ಯಾಪ್ಟಿಸಮ್ನ ನವೀಕರಿಸ್ಕೊಳ್ತಾನೆ ಇರ್ತೀರಿ. ಏನು ಮಾಡ್ತೀವಿ ಅಂತ? ಯೇಸುವಿಗಾಗಿ ಜೀವಿಸ್ತೀವಿ, ನಾವು ಯೇಸುವಿಗಾಗಿ ಜೀವಿಸ್ತೀವಿ, ಶುಭ ಸಂದೇಶವನ್ನು ಸಾರ್ತೀವಿ ಅಂತ. ಇವತ್ತು ನಾವು ಹೇಡಿಗಳಾಗಿ ಹೆದರ್ಕೊಂಡು ಮೂಲೆಯಲ್ಲಿ ಮುದುರ್ಕೊಂಡು ಕೂತ್ಕೊಂಡಿದ್ದೀವಿ. ಶುಭ ಸಂದೇಶ ಸಾರ್ಲಿಕ್ಕೆ ಆಗ್ತಾ ಇಲ್ಲ, ದೇವರ ವಾಕ್ಯ ಹೇಳಲಿಕ್ಕೆ ಆಗ್ತಾ ಇಲ್ಲ, ಯೇಸುಗಾಗಿ ಬದುಕಲಿಕ್ಕೆ ಆಗ್ತಾ ಇಲ್ಲ. ನಾಚಿಕೆಗೇಡಲ್ವಾ? ಶೇಮ್ ಅಲ್ವಾ? ಯಾಕೆ? ಕಾರಣ ಏನು ಕೊಡ್ತೀವಿ? ಅವ್ರೇನಾದರೂ ಮಾಡಿಬಿಟ್ರೆ, ಇವರೇನಾದರೂ ಹೇಳಿಬಿಟ್ರೆ, ಇವರೇನಾದರೂ ಅಂದ್ಕೊಂಡ್ಬಿಟ್ರೆ. ನಿನ್ನನ್ನು ಸೃಷ್ಟಿ ಮಾಡಿದ್ದು ಅವರ ಇವರ? ಯಾರು? ನಿನ್ನನ್ನು ಹುಡುಕಿಕೊಂಡು ಈ ಭೂಮಿಗೆ ನೀನು ಪಾಪ ಮಾಡಿದಾಗ, ಪಾಪದ ಕೆಸರು ಗುಂಡಿನಲ್ಲಿ ಬಿದ್ದಾಗ, ಆ ಕೆಸರು ಗುಂಡಿಯಿಂದ ನಿನ್ನನ್ನು ಮೇಲಕ್ಕೆ ಎತ್ತಲಿಕ್ಕೋಸ್ಕರ ಸ್ವರ್ಗವನ್ನು ತೊರೆದು ಬಿಟ್ಟು ಈ ಭೂಮಿಗೆ ದಾಸನಾಗಿ ಮನುಷ್ಯನಾಗಿ ಬಂದು ನಿನ್ನನ್ನು ಪಾಪದ ಕೆಸರಿನಿಂದ ಮೇಲಕ್ಕೆ ಎತ್ತಿದ ರಕ್ಷಕನು, ವಿಮೋಚಕನು ಯಾರು? ಯೇಸು ಕ್ರಿಸ್ತರು. ಯಾರಿಗೆ ನೀನು ಬೆಲೆ ಕೊಡಬೇಕು? ಒಂದು ವೇಳೆ ದೇವರು ಇಳಿದು ಬಂದು ನಿನ್ನನ್ನು ಪಾಪದ ಕೆಸರಿನಿಂದ ಎತ್ತದೆ ಹೋಗಿದ್ರೆ, ಈ ಪ್ರಪಂಚದಲ್ಲಿ ಯಾರು ನಿನ್ನನ್ನು ಎತ್ತುತ್ತಾ ಇರಲಿಲ್ಲ. ಜನ್ಮ ಕೊಟ್ಟ ಅಪ್ಪನೂ ಎತ್ತಾ ಇರಲಿಲ್ಲ, ಅಮ್ಮನೂ ಎತ್ತಾ ಇರಲಿಲ್ಲ, ಜೀವನ ಸಂಗಾತಿನೂ ಎತ್ತಾ ಇರಲಿಲ್ಲ, ಯಾರಿಗೂ ಎತ್ತಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕೆಂದರೆ ಬೈಬಲ್ ಪ್ರಕಾರ ಎಲ್ಲರೂ ಪಾಪಿಗಳೇ, ಎಲ್ಲರೂ ಕೆಸರಲ್ಲಿ ಬಿದ್ದವ್ರೆ. ಕೆಸರಲ್ಲಿ ಬಿದ್ದವನ ಮೇಲಕ್ಕೆ ತರಲಿಕ್ಕೆ ಆಗೋದಿಲ್ಲ. ದಡದಲ್ಲಿ ಇದ್ದವನಿಗೆ ಮಾತ್ರ ಕೆಸರಲ್ಲಿ ಬಿದ್ದವನ್ನ ಕೈ ಹಿಡಿದು ಮೇಲಕ್ಕೆ ಎತ್ತಬಹುದು. ದಡದಲ್ಲಿ ಇದ್ದವರು ಒಬ್ಬರೇ, ಯೇಸು ಪ್ರಭು ಒಬ್ಬರೇ. ಅವರು ಸ್ವರ್ಗದಲ್ಲಿದ್ದರು, ಆದರೆ ಈ ಭೂಮಿಗೆ ಇಳಿದು ಬಂದು ಕೆಸರಲ್ಲಿ ಬಿದ್ದಂಥ ಮುಳುಗಿದಂಥ ನನ್ನನ್ನು ನಿನ್ನನ್ನು ಹಿಡಿದು ಮೇಲಕ್ಕೆ ಎತ್ತಿದ್ರು. ಇವತ್ತು ನಾವು ಬದುಕೋದಾದರೆ ಕೆಸರಿಂದ ಮೇಲಕ್ಕೆ ಹಿಡಿದು ಎತ್ತಿದವನಿಗೋಸ್ಕರ ನಾವು ಬದುಕಬೇಕು. ಹೇಗೆ ಎತ್ತಿದ್ರು? ತಮ್ಮ ರಕ್ತವನ್ನು ಚೆಲ್ಲಿ ಪ್ರಾಣವನ್ನು ಕೊಟ್ಟು ನಮ್ಮ ಪ್ರಾಣವನ್ನು ನಿತ್ಯ ಮರಣದಿಂದ, ನರಕದಿಂದ ಪಾರು ಮಾಡಿದರು. ಅವರ ಬಗ್ಗೆ ಹೇಳಲಿಕ್ಕೆ ನಮಗೆ ನಾಚಿಕೆ, ಅವ್ರ ಬಗ್ಗೆ ಸಾರಲಿಕ್ಕೆ ನಮಗೆ ಭಯ, ಕೀಳರಿಮೆ. ಅವ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತೀವಿ. ಆದರೆ ಯೇಸು ನನ್ನ ಬಗ್ಗೆ, ನಿಮ್ಮ ಬಗ್ಗೆ ಯೋಚನೆ ಮಾಡಿದರು. ಅವರು ಪರಲೋಕದ ಬಗ್ಗೆ ಯೋಚನೆ ಮಾಡಲಿಲ್ಲ, ಚಾಟಿ ಏಟುಗಳ ಬಗ್ಗೆ ಯೋಚನೆ ಮಾಡಲಿಲ್ಲ. ಅಯ್ಯೋ ನಾನು ನಗ್ನನಾಗಬೇಕಾ ಎಲ್ಲರ ಮುಂದೆ, ಅದು ಯೋಚನೆ ಮಾಡಲಿಲ್ಲ. ಅಯ್ಯೋ ನಾನು ಮುಖದ ಮೇಲೆ ಉಗುಳಿಸ್ಕೋಬೇಕಾ ಈ ಮನುಷ್ಯರ ಹತ್ರ, ಅದು ಯೋಚನೆ ಮಾಡಲಿಲ್ಲ. ಚಾಟಿ ಏಟು ತಿನ್ಬೇಕಾ ನಾನು ಇಷ್ಟೊಂದು, ನನ್ನ ರಕ್ತ ಪೂರ್ತಿ ಚೆಲ್ಲಲ್ಪಡಬೇಕಾ, ಅದು ಯೋಚನೆ ಮಾಡಲಿಲ್ಲ. ಶಿಲುಬೆ ಮೇಲೆ ಇಬ್ಬರು ಕಳ್ಳರ ಮಧ್ಯದಲ್ಲಿ ನಾನು ಸಾಯ್ಬೇಕಾ,
ಅದು ಯೋಚನೆ ಮಾಡಲಿಲ್ಲ. ಅವರು ಯೋಚನೆ ಮಾಡಿದ್ದು ನನ್ನನ್ನು, ನಿಮ್ಮನ್ನು. ಹಾಡಿದೆಯಲ್ವ, ನನ್ನ ಯೋಚಿಸಿದೇನಿ, ನನ್ನ ಪ್ರೀತಿಸಿದೇನಿ, ನನ್ನ ಯೋಚಿಸಿದೇನಿ, ನನ್ನ ಪ್ರೀತಿಸಿದೇನಿ ಅಂತ. ನಾವೇನು ಯೋಚನೆ ಮಾಡ್ತೀವಿ? ನಾವು ನಮ್ಮ ಬಗ್ಗೆ ಯೋಚನೆ ಮಾಡ್ತೀವಿ. ನಮ್ಮದು ಮಾನ, ನಮ್ಮದು ಮರ್ಯಾದೆ, ನಮ್ಮದು ಫ್ಯೂಚರ್, ನಮ್ಮದು ಬಿಸ್ನೆಸ್, ನಮ್ಮದು ಕೆಲಸ, ನಮ್ಮದು ಭವಿಷ್ಯ, ನಮ್ಮದು ಅದು, ನಮ್ಮದು ಇದು, ನಮ್ಮದು ಸೀಟು. ಎಂಥ ಅಸಹ್ಯ ಕ್ರೈಸ್ತ ಜೀವನ ನಮ್ಮದು. ಎಂಥ ಕೀಳು ಮಟ್ಟದ ಚೀಪಾದ ವಿಶ್ವಾಸ ನಮ್ಮದು. ಆಮೇಲೆ ಬಾಯಲ್ಲಿ ಯೇಸುವೇ ನನ್ನ ಪ್ರಭು, ಯೇಸುವೇ ನನ್ನ ರಕ್ಷಕ, ಯೇಸುವೇ ನನ್ನ ಯೇಸು ರಾಜ, ನೀವೇ ನನ್ನ ಸರ್ವಸ್ವ, ಈ ಜೀವ ನಿನಗಾಗಿ ದೇವ, ಈ ಉಸಿರು ನಿನಗಾಗಿ ದೇವ, ಕಾಣಿಕೆ ತಂದಿರುವೆ, ನನ್ನನ್ನೇ ದೇವ ಅರ್ಪಿಸುವೆ ನಿನಗೆ ಬಲಿಪೀಠದ ಮೇಲೆ. ಬರೀ ಸುಳ್ಳು ಹೇಳೋದು ದೇವರಿಗೆ, ಸುಳ್ಳೆ, ಮೋಸ. ಹಾಡಲ್ಲೂ ಮೋಸ, ಪ್ರಾರ್ಥನೆಯಲ್ಲೂ ಮೋಸ, ಸ್ತುತಿಯಲ್ಲೂ ಮೋಸ, ಜೀವನನೇ ಮೋಸ. ಆಮೇಲೆ ಯಾಕೋ ಗೊತ್ತಿಲ್ಲ, ಸಮಾಧಾನನೇ ಇಲ್ಲ, ರಾತ್ರಿ ಮಲಗಿದ್ರೆ ನಿದ್ದೆನೇ ಬರ್ತಾ ಇಲ್ಲ, ಮೈ ಮೇಲೆ ಏನೋ ಓಡಾಡ್ದಂಗೆ ಆಗುತ್ತೆ, ಯಾಕೋ ನನ್ನ ಮಕ್ಕಳೇ ಹೇಳಿದ ಮಾತು ಕೇಳ್ತಾ ಇಲ್ಲ, ಯಾಕೋ ಆರೋಗ್ಯನೇ ಸರಿ ಇಲ್ಲ. ನೀನು ಇನ್ನೂ ಬದುಕಿದೆಯಲ್ಲ, ಅದಕ್ಕೆ ದೇವ್ರಿಗೆ ಸ್ತೋತ್ರ ಹೇಳು. ಇನ್ನೂ ದೇವ್ರು ನಿನ್ನ ಉಳಿಸಿದಾರಲ್ಲ ಸಾಯಿಸ್ದೇನೆ. ಇಂಥ ಕಪಟತನದ ದುಷ್ಟ ಜೀವನ, ಅವಿಶ್ವಾಸದ ಜೀವನ ಜೀವಿಸುವ ನಿನ್ನನ್ನು, ನನ್ನನ್ನು ದೇವರು ಇನ್ನೂ ಈ ಭೂಮಿ ಮೇಲೆ ಉಸಿರಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ, ಅದಕ್ಕೆ ಸ್ತೋತ್ರ ಹೇಳು. ನಾವು ಉಳಿದಿರುವುದು ದೇವರ ಕರುಣೆಯಿಂದ. ಓನ್ಲಿ ಬಿಕಾಸ್ ಆಫ್ ಹಿಸ್ ಮರ್ಸಿ ವಿ ಆರ್ ಸ್ಟಿಲ್ ಅಲೈವ್. ಯಾಕೆ ಉಳಿಸಿದಾರೆ ಗೊತ್ತಾ? ಅವ್ರನ್ನ ಅರಿತುಕೊಂಡು ಪಾಪಕ್ಕೆ ವಿಮುಖರಾಗಿ ನಿತ್ಯ ಜೀವ ಪಡ್ಕೊಳ್ಳಿಕ್ಕೆ. ನಮಗೆ ಆಸೆ ಇನ್ನೊಂದಿಷ್ಟು ತಿನ್ನಬೇಕು ಅಂತ, ಬದುಕಿದ್ರೆ ಇನ್ನೊಂದಷ್ಟು ತಿಂದುಬಿಡ್ಬೋದು, ಕುಡಿದು ಬಿಡ್ಬೋದು, ಮಜಾ ಮಾಡ್ಬೋದು, ಆಸ್ತಿ ಮಾಡ್ಬೋದು ಅಂತ. ಅದಕ್ಕೆ ನಾವು ಆಸೆ ಪಡ್ತೀವಿ. ದೇವರು ಉಳಿಸಿರೋದು ಅದಕ್ಕಲ್ಲ. ಹಾಗಾದರೂ ಇವನು ನನ್ನನ್ನು ಕಂಡುಕೊಳ್ಳಿ, ಇವಳು ನನ್ನನ್ನು ಕಂಡುಕೊಳ್ಳಿ, ಒಂದು ಹೊಸ ಸೃಷ್ಟಿ ಆಗಲಿ, ನಿತ್ಯ ಜೀವ ಪಡ್ಕೊಳ್ಳಿ, ನರಕದ ಬೆಂಕಿಲಿ ಬೇಯೋದು ಬೇಡ ಅಂತ ನಮ್ಮನ್ನು ದೇವರು ಉಳಿಸೋದು. ಕೆಲವರು ಹೇಳ್ತಾರೆ ಹೆಮ್ಮೆಯಿಂದ, ನಾನು ಆಸ್ಪತ್ರೆಗೆ ಹೋಗಿದ್ದೆ, ICUಗೆ ಹೋದೆ, ಸತ್ತೋಗ್ಬೇಕಾಗಿತ್ತು, ದೇವ್ರು ಉಳಿಸ್ಬಿಟ್ರು. ಉಳಿಸಿದ ಮೇಲೆ ಈ ಮನೆ ಕಟ್ಟಿದೆ ಬ್ರದರ್, ನಾಚಿಕೆ ಆಗಬೇಕು ನಿನಗೆ. ದೇವರು ನಿನ್ನ ಉಳಿಸಿದ ಈ ಮನೆ ಕಟ್ಟಕ್ಕಲ್ಲ, ನಿನ್ನನ್ನೇ ಒಂದು ದೇವಾಲಯವನ್ನಾಗಿ ಕಟ್ಟಿ ದೇವರಿಗೆ ಕೊಡಲಿಕ್ಕೆ. ದೇವರು ಉಳಿಸ್ಬಿಟ್ರು ಬ್ರದರ್. ಆಮೇಲೆ ಕಾರ್ ತಗೊಂಡೆ, ಸೈಟ್ ತಗೊಂಡೆ, ಮನೆ ತಗೊಂಡೆ. ಶೇಮ್ ಆನ್ ಯು. ದೇವರು ನಿನ್ನ ಉಳಿಸಿದ್ದು ಸ್ವರ್ಗ ರಾಜ್ಯದಲ್ಲಿ ಒಂದು ಸೈಟ್ ತಗೊಳ್ಳಿಕ್ಕೆ, ಆ ಸೈಟ್ ಅಲ್ಬಾ ಮೇಲ್ ಬರಲಿಕ್ಕೆ, ಇಲ್ಲಿ ಈ ಗಲೀಜಲ್ಲಿ ಕೊಂಪೆಲ್ಲಿ ಇರಲಿಕ್ಕಲ್ಲ. ನಮಗೆ ಸತ್ಯ ಗೊತ್ತಿಲ್ಲ, ಅಜ್ಞಾನ ಮೂಢನಂಬಿಕೆಯಲ್ಲಿ ಬದುಕ್ತಾ ಇದ್ದೀವಿ ಕ್ರೈಸ್ತರು. ಎಷ್ಟು ವರ್ಷಗಳಾಯಿತು ಕ್ರೈಸ್ತರಾಗಿ, ಎಷ್ಟು ಧ್ಯಾನಕೂಟಗಳಾಯಿತು, ಪ್ರೇಯರ್ ಗ್ರೂಪಲ್ಲೇ ಇರ್ತೀವಿ 24 ಗಂಟೆ ಕೆಲವರು, ಆದರೂ ಜ್ಞಾನ ಇಲ್ಲ, ದೈವ ಭಯ ಇಲ್ಲ. ದೇವರು ಹೇಳ್ತಾರೆ, ನಿನಗೆ ನನ್ನ ಭಯ ಇಲ್ಲ, ಅರಿವಿಲ್ಲ, ದೈವ ಭಯವಿಲ್ಲದೆ ನಿನ್ನ ದೇವರಾದ ಸರ್ವೇಶ್ವರನಾದ ನನ್ನನ್ನು ತೊರೆದು ಬಿಟ್ಟಿದ್ದು ನಿನಗೆ ಏನಾಗಿಯೂ, ನಿನಗೆ ಕೆಟ್ಟದ್ದಾಗಿಯೂ ಕಹಿಯಾಗಿಯೂ ಪರಿಣಮಿಸುವುದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ಯಾಕೆ ನಮಗೆ ಕೆಟ್ಟದ್ದಾಗಿ ಕಹಿಯಾಗಿ ಪರಿಣಮಿಸಿದೆ? ನಮ್ಮ ಕೆಟ್ಟತನ, ಯಾರೋ ಕೆಟ್ಟದ್ದಲ್ಲ. ಕೆಲವರು ಹೇಳ್ತಾರಲ್ಲ, ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಅದಕ್ಕೆ ನಮಗೆ ಕೆಟ್ಟದಾಗಿದೆ ಅಂತ. ಯಾರೋ ಮಾಡಿಸ್ಬಿಟ್ರೆ ನಿನಗೆ ಕೆಟ್ಟದಾಗಿದೆ, ಯಾಕೆ ಎಲ್ರಿಗೂ ಕೆಟ್ಟದಾಗ್ತಾ ಇಲ್ಲ? ನಿನಗೆ ಮಾತ್ರ ಯಾಕೆ ಕೆಟ್ಟದಾಗಿದೆ? ನಿನ್ನ ಕೆಟ್ಟತನ ನಿನಗೆ ಕೆಟ್ಟದ್ದು ಮಾಡಿದೆ. ಯಾರೋ ಮಾಡಿಸಿದ್ದು ನಿನಗೆ ಯಾಕೆ ಎಫೆಕ್ಟ್ ಆಗಿದೆ? ನಿನ್ನ ಒಳಗಡೆ ಸರಿ ಇಲ್ಲ, ಅದಕ್ಕೆ ಕೆಟ್ಟದ್ದಾಗಿದೆ. ನಿನ್ನ ಒಳಗಡೆ ದೈವ ಭಯವಿದ್ದು, ನಿನ್ನ ಮೇಲೆ ನಿನ್ನ ಹೃದಯದಲ್ಲಿ ನಿಜವಾಗಲೂ ಒಂದು ಮಾನಸಾಂತರ ಇದ್ದು, ನಿಜವಾದ ವಿಶ್ವಾಸದಲ್ಲಿ ನೀನು ಬದುಕಿದ ಒಬ್ಬ ನಿಜವಾದ ವಿಶ್ವಾಸಿ ನೀನಾಗಿದ್ದರೆ, ನೀನು ದೇವರ ಮಂದಿರವಾಗಿರ್ತೀಯ, ನೀನು ಬೆಳಕಾಗಿರ್ತೀಯ, ದೇವರ ಕೃಪೆ ನಿನ್ನ ಮೇಲೆ ಇರ್ತದೆ, ದೇವರ ಅಭಿಷೇಕ ನಿನ್ನಲ್ಲಿರ್ತದೆ. ಲೋಕದಲ್ಲಿ ಇರುವಾತನಿಗಿಂತ ನಿನ್ನ ಒಳಗಡೆ ಇರುವಾತನು ಶಕ್ತನಾಗಿರ್ತಾನೆ. ಅದು ಹೇಗೆ ನಿನಗೆ ಎಫೆಕ್ಟ್ ಆಗುತ್ತೆ ನೋಡೋಣ? ಆಗೋದಿಲ್ಲ. ಪ್ರಪಂಚದಲ್ಲಿರುವ ಸಕಲ ಮಂತ್ರವಾದಿಗಳು, ಕೇಳಿಸ್ಕೊಳ್ಳಬೇಕಾದ್ರೆ, ಮಂತ್ರವಾದಿಗಳು ಯಾರು ಇದ್ದರೆ, ಪ್ರಪಂಚದಲ್ಲಿರುವ ಸಕಲ ಮಂತ್ರವಾದಿಗಳು ಒಟ್ಟಿಗೆ ಸೇರಿ ಮಾಟ ಮಾಡಿದ್ರು ನಿಜವಾದ ಒಬ್ಬ ವಿಶ್ವಾಸಿನ ಬೀಳ್ಸಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಪ್ರಯತ್ನ ಪಡ್ತಾನೇ ಇದ್ದಾರೆ ಸುಮಾರು ವರ್ಷದಿಂದ ಸುಮಾರು ಮಂತ್ರವಾದಿಗಳು. ಆದರೆ ಒಬ್ಬ ಸತ್ಯ ವಿಶ್ವಾಸಿನ, ನಾನು ಹೇಳ್ತಿರೋದು ಒಬ್ಬ ದೊಡ್ಡ ಬೋಧಕನಲ್ಲ, ಒಬ್ಬ ಸಾಧಾರಣ ಸತ್ಯ ಕುಟುಂಬದಲ್ಲಿ ಸಾಧಾರಣ ಜೀವನಿಸ್ತಾ ಇರುವ ಒಬ್ಬ ವಿಶ್ವಾಸಿನ ಬೀಳ್ಸಕ್ಕಾಗಲ್ಲ. ಆದರೆ ಇವತ್ತು ಎಲ್ಲ ಡಮ್ಮಿ ಪೀಸ್ಗಳೇ ಜಾಸ್ತಿ ಇರೋದ್ರಿಂದ
ಉದುರಿ 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 ಹೋಗ್ತಾ ಇದ್ದಾರೆ. ಮೈಕ್ ಹಿಡ್ಕೊಂಡು ಬೋಧನೆ ಮಾಡೋರು ಉದುರ್ತಾ ಇದ್ದಾರೆ, ಹಲ್ಲೆಲೂಯಾ ಹೇಳೋರು ಉದುರ್ತಾ ಇದ್ದಾರೆ, ಪ್ರಾರ್ಥನೆ ಮಾಡೋರು ಇರ್ತಾ ಇದ್ದಾರೆ, ಎಲ್ಲ ಉದುರಿ ಬೀಳ್ತಾನೆ ಇದ್ದಾರೆ. ಯಾರು ಮಾಟ ಮಾಡೋದೇ ಬೇಕಾಗಿಲ್ಲ, ಮಾಟನೂ ಬೇಡ ಮಂತ್ರನೂ ಬೇಡ, ಹಾಗೇನೆ ಉದುರು ಹೋಗ್ತಾ ಇದ್ದಾರೆ. ನಮ್ಮ ಪರಿಸ್ಥಿತಿ ನೋಡಿ ಹೇಗಿದೆ ಅಂತ. ಸತ್ಯದ ಅರಿವಿಲ್ಲ, ದೈವ ಭಯ ಇಲ್ಲ, ವಾಕ್ಯದ ಜ್ಞಾನ ಇಲ್ಲ. ಇಷ್ಟೆಲ್ಲ ವಾಕ್ಯಗಳಿದೆ ಇದರಲ್ಲಿ. ದೇವರ ಎಚ್ಚರಿಕೆ ಮಾತಿಗೆ ಕಿವಿ ಕೊಡ್ತಾ ಇಲ್ಲ. ಜ್ಞಾನೋಕ್ತಿಗಳ ಪುಸ್ತಕ 1ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. ಪ್ರೊವರ್ಬ್ಸ್ ಚಾಪ್ಟರ್ 1 ವರ್ಸ್ 33. ಜ್ಞಾನೋಕ್ತಿಗಳು 1:33 ಏನು ಹೇಳುತ್ತೆ? ನನ್ನ ಮಾತಿಗೆ ನನ್ನ ಮಾತಿಗೆ ಕಿವಿ ಕೊಡುವವರಾದರೂ. ಓಕೆ, ಅದರ ಮೇಲಿರೋ ವಾಕ್ಯ ಓದಿ. ಮೇಲೆ ಎಷ್ಟನೇ ವಾಕ್ಯ ಇದು? ನನ್ನ ಆಲೋಚನೆಯನ್ನು ಅವರು ಕೇಳಲಿಲ್ಲ, ನನ್ನ ಪ್ರತಿಯೊಂದು ಎಚ್ಚರಿಕೆಯ ಮಾತನ್ನು ಕಿವಿಗೆ ಹಾಕಿಕೊಳ್ಳಲಿಲ್ಲ. ಈ ಕಾರಣ ತಮ್ಮ ನಡತೆಗೆ ತಕ್ಕ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಎಚ್ಚರಿಕೆಯ ಮಾತಿಗೆ ನಾನಾಗಲಿ ನೀವಾಗಲಿ ಕಿವಿ ಕೊಡದೆ ಹೋದರೆ ನಾವು ಮೂಢರಾಗಿರ್ತೀವಿ. ಸುಮ್ಮನೆ ನಾವು ಪ್ರಾರ್ಥನೆ ಮಾಡ್ತೀವಿ, ಅಲ್ಲಲ್ಲೇ ಹೇಳ್ತೀವಿ, ಚರ್ಚಿಗೆ ಬರ್ತೀವಿ, ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿದ್ದೀವಿ, ಇದೆಲ್ಲ ಹೇಳಿ ಪ್ರಯೋಜನ ಇಲ್ಲ. ಹೇಳ್ಕೊಳ್ಳಿ, ನಿಮ್ಮಿಷ್ಟ. ಆದರೆ ನೀನು ಯಾರೇ ಆಗಿರು ದೇವರ ಎಚ್ಚರಿಕೆಯ ಮಾತಿಗೆ ನೀನು ಕಿವಿ ಕೊಡೋದಾದರೆ ನಿನಗೆ ಜಯ ಇದೆ. ದೇವರ ಮಹಿಮೆ ನೋಡ್ತೀಯ. ಓದಿ ಆ ವಾಕ್ಯ ಅಲ್ಲಿಂದ. ನನ್ನ ಆಲೋಚನೆ ಯಾವುದು? ದೇವರ ಆಲೋಚನೆ. ಈಗ ಕೊಡ್ತಾ ಇರೋ ಆಲೋಚನೆ ಎಲ್ಲ ಯಾರ್ದು? ಯಾವುದೋ ಮನುಷ್ಯಂದ ಆಲೋಚನೆ ಅಲ್ಲ. ಎಲ್ಲಿಂದಾನೋ ಯಾರೋ ಬಂದು ಇಲ್ಲಿ ಏನೋ ಆಲೋಚನೆ ಹೊಸದಾಗಿ ಏನು ಕೊಡ್ತಾ ಇಲ್ಲ. ನಿಮ್ಮ ಕೈಯಲ್ಲಿರುವ ನಿಮ್ಮ ಬೈಬಲ್ನಲ್ಲಿರ್ತಕ್ಕಂಥ ವಾಕ್ಯಗಳೇ, ಅಂದರೆ ದೇವರ ವಾಕ್ಯಗಳೇ, ದೇವರ ಆಲೋಚನೆಗಳಿದು. ನನ್ನ ಆಲೋಚನೆಗಳನ್ನು ಅವರು ಕೆಲವರು ಇದ್ದಾರೆ. ಬೈಬಲಲ್ಲಿರೋ ವಾಕ್ಯ ನಂಬಿಕೆ ಇಲ್ಲ. ಯಾರಾದರೂ ಬ್ರದರ್ ಕಣ್ಣು ಮುಚ್ಕೊಂಡು ಶಿಡಿಡಿಡಿಡಿಡಿಡಿಡಿಡಿ ಅಂತ ಏನಾದರೂ ಸಂದೇಶ ಕೊಟ್ಬಿಟ್ರೆ ನಂಬಿಬಿಟ್ಟು ಅವ್ರ ಹಿಂದೆನೇ ಹೋಗ್ಬಿಡ್ತೀವಿ. ಅವ್ರು ಏನು ಹೇಳ್ತಾರೋ ಎಲ್ಲ ಮಾಡಿಬಿಡ್ತೀವಿ. ದಟ್ ಈಸ್ ಫೂಲಿಶ್ನೆಸ್. ಎಂಥ ಮೂರ್ಖತನ, ಎಂಥ ಅಜ್ಞಾನ, ಎಂಥ ಅವಿವೇಕತನದಲ್ಲಿ ಇವತ್ತು ಕ್ರೈಸ್ತ ಸಭೆ, ಕ್ರೈಸ್ತ ವಿಶ್ವಾಸಿಗಳು ಬದುಕ್ತಾ ಇದ್ದಾರೆ. ಬೈಬಲ್ನಲ್ಲಿ ಸೃಷ್ಟಿ ಮಾಡಿದ ಸೃಷ್ಟಿಕರ್ತ, ನಿಜವಾದ ಏಕ ಸತ್ಯ ದೇವರು ನುಡಿದ ದೇವರ ಜೀವಂತ ವಾಕ್ಯಗಳಿದೆ. ಈ ದೇವರು ಹೇಳಿದ ಮಾತು ನಮಗೆ ನಂಬಲಿಕ್ಕೆ ಇಷ್ಟ ಆಗ್ತಾ ಇಲ್ಲ, ಮನಸ್ಸಿಲ್ಲ, ಡೌಟು. ಅದೇ ಈಗ ನಾನೇ ಅಂತ ಇಟ್ಕೊಳ್ಳೋಣ, ನಾನೇನಾದರೂ ನಿಮ್ಮ ತಲೆ ಮೇಲೆ ಕೈ ಇಟ್ಟು ಶರರ ಅಂತ ಹೇಳಿ ನಿನ್ನೆ ನಿಮಗೊಂದು ಬೆಕ್ಕಡ್ಡ ಹೋಗಿತ್ತಲ್ಲ ಅಂತ ಹೇಳ್ಬಿಟ್ಟು ಹೌದೌದು ಕರೆಕ್ಟ್, ಆಮೇಲೆ ನಾನು ಏನು ಹೇಳ್ತೀನಿ ಎಲ್ಲ ಸತ್ಯ, ನಿಮಗೆ ಎಲ್ಲ ನಂಬಿಡ್ತೀರಿ. ನಿನ್ನೆದೋ ಮೊನ್ನೆದೋ ಯಾವುದೋ ಒಂದು ಘಟನೆ ಹೇಳ್ಬಿಡ್ತೀನಿ, ಅದು ಪವಿತ್ರಾತ್ಮರು ಕೊಟ್ಟರು, ಪಿಶಾಚಿ ಗೊತ್ತಿತ್ತಲ್ಲ ನಿನ್ನೆದೆಲ್ಲ, ಅವನು ಕೊಟ್ಟನು, ಯಾರೊಬ್ರು ಕೊಟ್ಟರು, ಹೇಳ್ಬಿಟ್ಟೆ. ಆಮೇಲೆ ಏನೋ ಒಂದು ಹೇಳ್ಬಿಟ್ಟೆ ನಿಮಗೆ. ನಾನೇನು ಹೇಳಿದ್ರು ನಿಮ್ಗದು ದೇವರ ವಾಕ್ಯ ಆಗಿಬಿಡುತ್ತೆ. ಆಮೇಲೆ ಅಲ್ಲೇ ನೀವು ಹಾಳಾಗಿ ಹೋಗೋದು. ನಾನು ಹೇಳೋದನ್ನು ದೇವರ ವಾಕ್ಯದಲ್ಲಿ ಇದೆಯಾ, ಈ ಪವಿತ್ರ ಬೈಬಲ್ ಪುಸ್ತಕದಲ್ಲಿ ಇದೆಯಾ, ಪರೀಕ್ಷೆ ಮಾಡಿ ನೋಡಿ. ಸುಮ್ಮನೆ ಹೇಳೋದನ್ನೆಲ್ಲ ತಗೋಬೇಡಿ. ಎಲ್ಲದಕ್ಕಿಂತ ಬೆಟ್ರ್ ಬೈಬಲ್ ಓದಿ. ಸ್ಟಾರ್ಟ್ ರೀಡಿಂಗ್ ಬೈಬಲ್. ಗಾಡ್ ಸ್ಪೀಕ್ಸ್ ಟು ಯು ಪರ್ಸನಲಿ, ಡೈರೆಕ್ಟ್ಲಿ. ನೋ ಕನ್ಫ್ಯೂಷನ್, ಗೊಂದಲನೇ ಇರೋದಿಲ್ಲ. ಸುಮ್ಮನೆ ಯಾಕೆ ಇವ್ರನ್ನ ಡಿಪೆಂಡ್ ಆಗಿ ಆಮೇಲೆ ಆ ಬ್ರದರ್ಗಳನ್ನ ಬೈಕೊಳ್ತೀರಿ. ಬೆಂಗಳೂರಿಂದ ಬಂದ, ಅವನು ಕಣ್ಣು ಮುಚ್ಕೊಂಡು ಹಾಗೆ ಹೇಳ್ದ, ನಮಗೆ ಸಂದೇಶ ಕೊಟ್ಟ, ಅದು ಫೇಲ್ ಆಗೋಯ್ತು ಅಂತ ಯಾಕೆ ನನಗೆ ಬೈಕೊಳ್ತೀರ? ಆಮೇಲೆ ನನ್ನ ಸಂದೇಶ ನಂಬೇಡಿ, ಶುಭ ಸಂದೇಶನ ನಂಬಿ. ಓದಿ. ನನ್ನ ಪ್ರತಿಯೊಂದು ಹೇಳಿ, ಪ್ರತಿಯೊಂದು ನನ್ನ ಪ್ರತಿಯೊಂದು ಎಚ್ಚರಿಕೆಯ ಮಾತನ್ನು ಕೇಳಿ ಕಿವಿಗೆ. ಈಗ ನಾವೇನು ಇಲ್ಲಿ ಬೋಧನೆ ಮಾಡ್ತಿದ್ದೀವೋ ಇದು ಯಾರ ಮಾತುಗಳು? ದೇವರು ನಮ್ಮೆಲ್ಲರಿಗೂ ಬೋಧಿಸ್ತಾ ಇದ್ದಾರೆ. ಇದನ್ನು ಕೇಳಿಸ್ಕೊಳ್ತಾ ಇದ್ದೀವಾ? ಹೊರಗೆ ಹೋದ್ಮೇಲೆ ಗೊತ್ತಾಗುತ್ತೆ ನೀವು ಕಿವಿಗೆ ಹಾಕ್ಕೊಂಡಿದ್ದೀರೋ ಇಲ್ಲೋ ಅಂತ. ಮನೆಗೆ ಹೋದ್ಮೇಲೆ ಗೊತ್ತಾಗುತ್ತೆ ನೀವು ಕಿವಿಗೆ ಹಾಕ್ಕೊಂಡಿದ್ದೀರೋ ಇಲ್ಲೋ ಅಂತ. ಈಗ ಕೇಳಿಸ್ಕೊಂಡಿದ್ದನ್ನೇ ಹಾಗೆ ಸುಮ್ಮನೆ ಹೋಗ್ಬಿಟ್ರಿ, ಬದುಕೋದಿಲ್ಲ ಅಂತ ಇಟ್ಕೊಳ್ಳಿ. ಯು ಆರ್ ಇಗ್ನೋರಿಂಗ್ ದ ವರ್ಡ್ ಆಫ್ ಗಾಡ್. ಯು ಆರ್ ಇಗ್ನೋರಿಂಗ್ ಗಾಡ್ಸ್ ಲವ್ವಿಂಗ್ ವಾರ್ನಿಂಗ್. ದೇವರ ಪ್ರೀತಿಯ ಎಚ್ಚರಿಕೆಯನ್ನು ನಾವು ಇಗ್ನೋರ್ ಮಾಡ್ತಾ ಇದ್ದೀವಿ, ಕಡೆಗಣಿಸ್ತಾ ಇದ್ದೀವಿ.
ಓಕೆ, ಮುಂದೆ. ಈ ಕಾರಣ ತಮ್ಮ ನಡತೆಗೆ ತಕ್ಕ ಫಲವನ್ನು ಅನುಭವಿಸುವರು. ಹಾಂ ಹಾಂ, ಆಮೇಲೆ ಅಂಥವ್ರೆಲ್ಲರೂ ಮೂಢರಾಗಿರ್ತಾರೆ, ಅದರಿಂದನೇ ಅವ್ರು ಹೋಗ್ತಾರೆ. ನಮಗೆ ದೇವ್ರ ವಾಕ್ಯ ಓದೋಕ್ಕೆ ಟೈಮ್ ಇಲ್ಲ, ನಮಗೆ ಬೈಬಲ್ ವಾಕ್ಯ ಎಲ್ಲ ಕಲೀಲಿಕ್ಕೆ ಟೈಮ್ ಇಲ್ಲ, ನಮಗೆ ಧ್ಯಾನದಲ್ಲಿ ಬಂದು 3 ದಿನ ಗ್ರೋತ್ ರಿಟ್ರೀಟಲ್ಲೆಲ್ಲ ಕುತ್ಕೊಳ್ಳಿಕ್ಕೆ ಟೈಮ್ ಇಲ್ಲ, ನಾವು ಬ್ಯುಸಿ. ನಾವು ಚರ್ಚಿಗೆ ಹೋಗ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಬ್ಯುಸಿ. ಈ ಮೂಢತನದಲ್ಲಿ ನೀವಿದ್ದರೆ ಅಳಿದು ಹೋಗ್ತೀರಾ. ಕಲಿಬೇಕು, ಸೃಷ್ಟಿಕರ್ತನನ್ನು ಚೆನ್ನಾಗಿ ಅರ್ಥಕೋಬೇಕು. ಈಗ ದೇವ್ರ ಬಗ್ಗೆ ಚೆನ್ನಾಗಿ ಅರ್ಥಕೊಂಡ್ರೆ ಓಕೆ, ನೋ ಪ್ರಾಬ್ಲಮ್. ಒಳ್ಳೆ ಅರಿವಿದೆ, ದೇವರ ಜ್ಞಾನ ಇದೆ, ದೈವ ಭಯದಲ್ಲಿ ಬದುಕ್ತಾ ಇದ್ದೀರಿ, ಮತ್ತೇನು ಪ್ರಶ್ನೆನೇ ಇಲ್ವಲ್ಲ, ಅಲ್ಲಿ ಏನು ಆರ್ಗ್ಯುಮೆಂಟ್ ಇಲ್ಲ. ಅಲ್ಲಿ ಸಮಸ್ಯೆಗಳನ್ನೂ ಹೇಳ್ತೀರಿ, ಕಷ್ಟಗಳನ್ನೂ ಹೇಳ್ತೀರಿ, ಕೊರತೆಗಳನ್ನೂ ಹೇಳ್ತೀರಿ, ದೇವ್ರನ್ನ ಅರ್ಥಕೊ ಅಂದರೆ ಸಮಯನೂ ಇಲ್ಲ ಅಂತೀರಿ. ನೀವು ಮೂಢರು, ಕಷ್ಟ ಇದೆ ನಿಮ್ಮ ಜೀವನ. ಮೂಢತನ ಬಿಟ್ಟು ಜ್ಞಾನಿಗಳಾಗ್ರಿ. ಮುಂದಿನ ವಾಕ್ಯ ಏನು ಹೇಳುತ್ತೆ? ಜ್ಞಾನಹೀನರು ತಮ್ಮ ನಿಶ್ಚಿಂತೆಯಿಂದಲೇ, ಏನು ಚಿಂತೆ ಇಲ್ಲ ಅವರಿಗೆ. ಇವತ್ತೇನು ತಿನ್ನಬೇಕು, ತಿಂದ್ವಾ, ಕುಡಿದ್ವಾ, ಮಲಗಿದ್ವಾ, ಹಾಳಾಗೋಗ್ತೀರ ಹಂಗೆ ಮಾಡಿದರೆ. ದೈವ ಭಯ ಬೇಕು. ದೇವರಿಗಾಗಿ ನೀವಿರೋದು, ಬರೀ ಊಟಕ್ಕಾಗಿ ಅಲ್ಲ, ಹೊಟ್ಟೆಗಾಗಿ ಅಲ್ಲ ಜೀವನ, ದೇವರಿಗಾಗಿ ಜೀವನ ಮರಿಬೇಡಿ. ಆಮೇಲೆ ನನ್ನ ಮಾತಿಗೆ, ಯಾರ ಮಾತಿಗೆ? ಯಾರ ಮಾತಿಗೆ? ದೇವರ ಮಾತಿಗೆ ಕಿವಿ ಕೊಟ್ಟು ಅದನ್ನು ಅನುಸರಿಸುವವರಾದರೂ ಸುರಕ್ಷಿತವಾಗಿ ಇರುವರು. ಕೇಡು ಭೂಮಿಯಲ್ಲಿ, ಪ್ರಪಂಚದಲ್ಲಿ ಇದೆ, ಆದರೆ ಕೇಡಿಗೆ, ಕೆಡುಕನಿಗೆ, ಕುತಂತ್ರಿಗೆ, ಮಾಟಕ್ಕೆ, ಮಂತ್ರಕ್ಕೆ, ಪಿಶಾಚಿಗೆ ಭಯಪಡದೆ ನೆಮ್ಮದಿಯಾಗಿ ಬಾಳುವರು. ಯೆರೆಮೀಯ ಏನು ಹೇಳ್ತಾನೆ? ನನಗೆ ದೇವರ ವಾಕ್ಯಗಳು ಸಿಕ್ಕಿದವು, ನಾನು ಅವುಗಳನ್ನು ಹಾಗೆಯೇ ನುಂಗಿಬಿಟ್ಟೆ, ಅವು ನನಗೆ ಹರ್ಷವನ್ನು, ಹೃದಯಾನಂದವನ್ನು. ಇವತ್ತು ಯಾರೆಲ್ಲ ನುಂಗಿದ್ದೀರೋ, ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಹರ್ಷವನ್ನು, ಆನಂದವನ್ನು ನೀವು ನುಂಗಿದ ವಾಕ್ಯಗಳು ತಂದು ಕೊಡ್ತದೆ. ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥಿಸೋಣ. ನೀವೆಷ್ಟು ನುಂಗಿದ್ದೀರೋ ನನಗೆ ಗೊತ್ತಿಲ್ಲ, ಅರ್ಥ ಮಾಡ್ಕೋಬೇಕು ಪ್ರಿಯರೇ. ಯಾಕೆಂದರೆ ಇವತ್ತು ಅವಿಶ್ವಾಸ, ಮೂಢನಂಬಿಕೆ ತುಂಬ ಇದೆ. ಇವತ್ತೆಷ್ಟೋ ಜನ ಕ್ರೈಸ್ತರು ಅವಿಶ್ವಾಸ ಮತ್ತು ಮೂಢನಂಬಿಕೆಯಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಅದೊಂದು ದೊಡ್ಡ ಮುಸುಕು ಪಿಶಾಚಿ ಹಾಕಿರೋದು. ಇದರಿಂದ ಹೊರಗೆ ಬರಬೇಕಾದ್ರೆ ಹೋರಾಟ ಮಾಡಬೇಕು. ಫಸ್ಟ್ ನಾವು ಮಾಡಬೇಕಾಗಿರೋದು ಸಮಯ ಕೊಡಬೇಕು ವಾಕ್ಯ ಕಲೀಲಿಕ್ಕೆ, ದೇವರ ವಾಕ್ಯ ಧ್ಯಾನಿಸಲಿಕ್ಕೆ, ಕಲೀಲಿಕ್ಕೆ, ಯೇಸು ಕ್ರಿಸ್ತನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಎಷ್ಟು ಸಮಯ ಕೊಡ್ತಿರೋ ಅಷ್ಟು ನಾವು ಆ ಮೂಢನಂಬಿಕೆಯಿಂದ, ಅವಿಶ್ವಾಸದಿಂದ, ಅಜ್ಞಾನದಿಂದ ಹೊರಗಡೆ ಬರ್ತೀವಿ. ಇವತ್ತೇನು ವಾಕ್ಯ ದೇವರು ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೋ ಇದನ್ನು ನಾವು ಸೀರಿಯಸ್ ಆಗಿ ತೆಗೆದುಕೊಳ್ಳೋಣ. ಅದರಲ್ಲಿ ಮತ್ತೊಮ್ಮೆ ಎಚ್ಚರಿಕೆಯ ಮಾತಾಗಿ ದೇವರು ಹೇಳುವ ಮಾತು, ಸ್ಟೇ ಅವೇ ಫ್ರಮ್ ರಾಂಗ್ ಫೆಲೋಶಿಪ್ಸ್. ತಪ್ಪಾದ ಸಂಬಂಧಗಳಿಂದ, ಸಂಪರ್ಕಗಳಿಂದ ದೂರ ಇರಿ. ತಪ್ಪು ಅಂತ ಹೇಳುವಾಗ ಲೌಕಿಕವಾದ ಮಾತುಕತೆಗಳಿಂದ, ಪ್ರಾಪಂಚಿಕ ಹರಟೆ ಮಾತುಗಳಿಂದ ದೂರವಿರಿ. ದುರ್ಜನರ ಸಂಘ ಸದಾಚಾರ ಭಂಗ. ಬ್ಯಾಡ್ ಕಂಪನಿ ರೂಯಿನ್ಸ್ ಗುಡ್ ಮಾರಲ್ಸ್. ಅದರಿಂದ ಅವರು ಯಾರೇ ಆಗಿರಲಿ, ಅವ್ರ ಕಂಪನಿ ನಮಗೆ ಬೇಡ. ಅವರಿಗಾಗಿ ಪ್ರಾರ್ಥಿಸೋಣ, ಅವ್ರಿಗೇನಾದರೂ ಬೇಕಾದರೆ ಒಳ್ಳೇದು ಕೊಡೋಣ, ಒಳ್ಳೇದು ಮಾಡೋಣ, ಆದರೆ ಅವ್ರ ಸಹವಾಸ ಬೇಡ. ಅವ್ರ ದಾರಿಯಲ್ಲಿ ನಾವು ಹೋಗೋದು ಬೇಡ, ಅವ್ರ ಇಷ್ಟದ ಪ್ರಕಾರ ನಾವು ಬದುಕೋದು ಬೇಡ, ಅವ್ರನ್ನ ಮೆಚ್ಚೋದಕ್ಕೋಸ್ಕರ ನಾವು ಬದುಕೋದು ಬೇಡ. ಅವ್ರಿಗೆ ಬೇಜಾರಾಗುತ್ತೆ ಅಂತ ಹೇಳಿಬಿಟ್ಟು ನಾವು ದೇವ್ರನ್ನ ಬೇಜಾರು ಮಾಡಬಾರ್ದು. ಎಷ್ಟೋ ಬಾರಿ ನಾವು ಮನುಷ್ಯರಿಗೆ ಬೇಜಾರಾಗುತ್ತೆ ಅಂತ ಹೇಳಿಬಿಟ್ಟು ದೇವರಿಗೆ ಬೇಜಾರು ಮಾಡ್ತೀವಿ. ದೇವರಿಗೆ ಬೇಜಾರು ಮಾಡಿದ್ರೆ ನಿನ್ನ ಜೀವನ ಪೂರ್ತಿ ಬೇಜಾರಲ್ಲಿ ಕಳಿಬೇಕಾಗುತ್ತೆ. ಹಾಗಂತ ಹೇಳ್ಬಿಟ್ಟು ನಾವು ಬೇರೆಯವರಿಗೆ ಚುಚ್ಚು ಮಾತಾಡಬೇಕು, ಬೈಬೇಕು, ಕೀಳಾಗಿ ಮಾತಾಡಬೇಕು ಅಂತಲ್ಲ. ಎಲ್ಲರನ್ನೂ ಪ್ರೀತಿಸೋಣ, ಎಲ್ಲರೊಂದಿಗೂ ಡೀಸೆಂಟಾಗಿ ಮಾತಾಡೋಣ, ಒಳ್ಳೆ ರೀತಿಯಲ್ಲಿ ಮಾತಾಡೋಣ, ಒಳ್ಳೆಯದನ್ನು ಬಯಸೋಣ, ಸಮಾಧಾನದಿಂದ ಮಾತಾಡೋಣ. ಜಗಳ ಬೇಡ. ದೇವರ ಶರಣನಿಗೆ ಜಗಳ ಸಲ್ಲದು ಅಂತ ಇದೆ. ಜಗಳ ಮಾಡುವವರು, ಕೋಪದಲ್ಲಿ ಬದುಕುವವರು ನಿಜವಾಗಲೂ ದೇವರ ಕೃಪೆಯಿಂದ ದೂರ ಉಳಿತಾರೆ. ಮಾನವನ ಕೋಪ ದೇವರ ನೀತಿಗೆ ಧಕ್ಕೆ ಅಂತ ವಾಕ್ಯ ಇದೆ.
ದೇವರ ನೀತಿ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಈಡೇರೋದಿಲ್ಲ. ಯಾವಾಗ? ನಾವು ಕೋಪದಲ್ಲಿ ಬದುಕುವಾಗ. ಕೋಪದಿಂದ ಎಷ್ಟೋ ಡೇಂಜರ್ ಇದೆ, ಇನ್ನೊಂದು ದಿವಸ ಕಲಿಯೋಣ ಕೋಪದ್ದು. ಸಾಧ್ಯವಾದರೆ ಬೆಳವಣಿಗೆ ಧ್ಯಾನಕೂಟಕ್ಕೆ ಬನ್ನಿ. ಜೂನ್ ತಿಂಗಳ 13ನೇ ತಾರೀಕು ಸಂಜೆ ಪ್ರಾರಂಭವಾಗ್ತದೆ ಮುಲ್ಕಿ ಡಿವೈನ್ ಕಾಲ್ ಸೆಂಟರ್ನಲ್ಲಿ, ಮಂಗಳೂರಿನ ಮುಲ್ಕಿ ಡಿವೈನ್ ಕಾಲ್ ಸೆಂಟರ್ನಲ್ಲಿ ಜೂನ್ ತಿಂಗಳ 13ನೇ ತಾರೀಕು ಸಂಜೆ 6 ಗಂಟೆಗೆ ಪ್ರಾರಂಭವಾಗಿ ಭಾನುವಾರ 16ನೇ ತಾರೀಕು ಸಂಜೆ ಮುಗೀತದೆ. ಅಲ್ಲಿ ಹೆಚ್ಚು ಇನ್ನೂ ಕಲಿತ್ಕೊಳ್ಳಿಕ್ಕೆ, ಅರಿತುಕೊಳ್ಳಿಕ್ಕೆ ದೇವರು ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಮನಸ್ಸು ಮಾಡೋಣ, ಪ್ರಾರ್ಥಿಸೋಣ, ದೇವರ ಎಚ್ಚರಿಕೆಯ ಮಾತಿಗೆ ಕಿವಿಗೊಡೋಣ. ಎಲ್ಲಿ ನಾನು ದೇವರಿಗೆ ತಪ್ಪಿ ಹೋಗಿದ್ದೇನೆ, ವಿರುದ್ಧವಾಗಿ ಹೋಗಿದ್ದೇನೆ, ಪಶ್ಚಾತ್ತಾಪ ಪಡಿ, ಒಳ್ಳೆಯ ಒಂದು ಡಿಸಿಷನ್ ಮಾಡಿ. ಇವತ್ತು ಆಲ್ರೆಡಿ ನಾನು ಕಷ್ಟದಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದೀನಿ. ಈಗ ಏನು ಮಾಡಬೇಕು? ದೇವರು ಸರ್ವಶಕ್ತರು, ಅವರನ್ನು ನಾನು ಆಶ್ರಯಿಸ್ತೀನಿ ಅಂತ ಆಶ್ರಯಿಸಿ, ಮಾಡಿದ ಪಾಪಗಳನ್ನು ಒಪ್ಪಿಕೊಳ್ಳಿ, ಪಶ್ಚಾತ್ತಾಪ ಪಡಿ, ತೀರ್ಮಾನ ಮಾಡಿ, ಇನ್ನು ಮುಂದೆ ನಾನು ದೇವರ ಮಾತನ್ನು ನುಂಗುತ್ತೇನೆ, ತಪ್ಪಾದ ಎಲ್ಲ ಸಂಬಂಧಗಳಿಂದ ದೂರ ಇರ್ತೇನೆ, ಪ್ರಾಪಂಚಿಕ ಹರಟೆ ಮಾತುಗಳಲ್ಲಿ ಕಾಲಹರಣ ಮಾಡುವುದಿಲ್ಲ, ರಾಂಗ್ ಪರ್ಸನ್ ಜೊತೆಯಲ್ಲಿ ರಾಂಗ್ ಕಾನ್ವರ್ಸೇಷನ್ಸ್ ನಾನು ಇನ್ನು ಮುಂದೆ ಇಟ್ಟುಕೊಳ್ಳುವುದಿಲ್ಲ. ಅವರು ಯಾರೇ ಆಗಿರಲಿ, ನನಗೆ ಅವರು ಮುಖ್ಯ ಅಲ್ಲ, ನನಗೆ ನನ್ನ ದೇವರು ಮುಖ್ಯ. ನಾನು ಏನೇ ಮಾಡಿದರೂ ದೇವರನ್ನ ಮೆಚ್ಚಿಸುವುದಕ್ಕಾಗಿಯೇ ಮಾಡುತ್ತೇನೆ. ಇದುವರೆಗೂ ಮನುಷ್ಯರನ್ನು ಮೆಚ್ಚಿಸಲಿಕ್ಕೋಸ್ಕರ ಮನುಷ್ಯನ ಭಯದಲ್ಲಿ ಬದುಕಿದೆ. ಇನ್ನು ಮುಂದೆ ದೈವ ಭಯವುಳ್ಳವನಾಗಿ ದೇವರನ್ನ ಮೆಚ್ಚಿಸುವುದಕ್ಕೋಸ್ಕರ ಬದುಕ್ತೇನೆ. ನನ್ನನ್ನು ಹುಡುಕಿಕೊಂಡು ಈ ಧರೆಗೆ ಇಳಿದು ಬಂದ ನನ್ನ ರಕ್ಷಕನು ಪ್ರಭುವಾದ, ನನಗಾಗಿ ಸತ್ತು ಸಮಾಧಿ ಮಾಡಲ್ಪಟ್ಟು ಪುನರುತ್ಥಾನ ಹೊಂದಿ ಇಂದಿಗೂ ಜೀವಿಸುತ್ತಿರುವ ಇಮ್ಯಾನುವೇಲ್ ದೇವರಿಗಾಗಿ, ಪ್ರಭು ಯೇಸುವಿಗಾಗಿ ನಾನು ಬದುಕ್ತೇನೆ. ಅವರೇ ನನ್ನ ಕರ್ತರು, ನನ್ನ ರಕ್ಷಕರು ಆಗಿದ್ದಾರೆ. ಯಾರು ನನ್ನನ್ನು ಹುಡುಕಿ ಬರಲಿಲ್ಲ, ನನ್ನನ್ನು ಹುಡುಕಿ ಬಂದಿದ್ದು ನನ್ನ ಯೇಸು. ಯಾರು ನನ್ನ ಪಾಪಕ್ಕೆ ಪರಿಹಾರ ಮಾಡಲಿಲ್ಲ, ಅದು ಮಾಡಿದ್ದು ನನ್ನ ಯೇಸು. ಯಾರು ನನ್ನನ್ನು ನೀತಿವಂತನಾಗಿ ಮಾಡಲಿಲ್ಲ, ಹಾಗೆ ಮಾಡಿದ್ದು ಯೇಸು. ಯಾರು ನನ್ನನ್ನು ಪವಿತ್ರ ರಕ್ತದಿಂದ ತೊಳೆದಿಲ್ಲ, ಹಾಗೆ ಪವಿತ್ರ ರಕ್ತದಿಂದ ನನ್ನನ್ನು ತೊಳೆದಿದ್ದು ಯೇಸು. ಯಾರು ನನಗೋಸ್ಕರ ಪಾಪ ಸ್ವರೂಪಿ ಆಗಲಿಲ್ಲ, ಹಾಗೆ ಆಗಿದ್ದು ಯೇಸು. ಇಷ್ಟು ಮಾತ್ರ ನನ್ನನ್ನು ಪ್ರೀತಿಸುತ್ತಿರುವ ನನ್ನ ಪ್ರೀತಿಯ ಪ್ರಭು ಯೇಸುವೆ, ಇನ್ನು ಮುಂದೆ ಈ ಜೀವ, ಈ ದೇಹ, ಈ ಜೀವನ ನಿಮಗಾಗಿ ನಾನು ನನ್ನನ್ನೇ ಸಮರ್ಪಿಸ್ತಾ ಇದ್ದೇನೆ ಕರ್ತನೆ. ನನ್ನ ಎಲ್ಲ ತಪ್ಪಾದ ಜೀವನಕ್ಕಾಗಿ, ಮಾತುಕತೆಗಳಿಗಾಗಿ ನಿಮ್ಮಲ್ಲಿ ಕ್ಷಮೆ ಯಾಚಿಸ್ತೇನೆ ಸ್ವಾಮಿ. ಇನ್ನು ಮುಂದೆ ನನ್ನ ಬಾಯ ಮಾತುಗಳು ನಿಮಗೆ ಮೆಚ್ಚುಗೆಯಾದ ಮಾತುಗಳಾಗುವಂತೆ ನನ್ನನ್ನು ಹರಸಿ ಆಶೀರ್ವದಿಸಿರಿ. ನಿಮ್ಮ ಜ್ಞಾನದಿಂದ ನನ್ನನ್ನು ತುಂಬಿಸಿರಿ. ಅವಿಶ್ವಾಸದಿಂದ ಬೇರ್ಪಟ್ಟು ಸತ್ಯದ ಅರಿವಿನಲ್ಲಿ ಜೀವಿಸುವಂತೆ, ದೈವ ಭಯದಲ್ಲಿಯೂ ವಿಶ್ವಾಸದಲ್ಲಿಯೂ ಜೀವಿಸುವಂತೆ ಬೇಕಾದ ಕೃಪೆಯಿಂದ ನನ್ನನ್ನು ಬಲಪಡಿಸಿರಿ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯ. ಯೇಸುವೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯಾರೆಲ್ಲ ಇಲ್ಲಿ ರೋಗಿಗಳಿದ್ದಾರೋ ಯೇಸು ನಾಮದಲ್ಲಿ ಅಪ್ಪ, ವಿಶ್ವಾಸದಿಂದ ಪ್ರಾರ್ಥಿಸುತ್ತಿರುವ, ಪಶ್ಚಾತ್ತಾಪ ಪಡುತ್ತಿರುವ ಪ್ರತಿಯೊಬ್ಬರಲ್ಲಿಯೂ ಸೌಖ್ಯ ಉಂಟಾಗಲಿ. ಸಕಲ ವಿಧವಾದ ರೋಗಗಳು ಬಿಟ್ಟು ಹೋಗಲಿ ಯೇಸು ನಾಮದಲ್ಲಿ. ಪೈಶಾಚಿಕ ಸ್ವಾಧೀನಗಳು ಯೇಸು ನಾಮದ ಶಕ್ತಿಯಿಂದ ಬಿಟ್ಟು ಹೋಗಲಿ. ಒಡೆದು ಹೋದ ಸಂಬಂಧಗಳು, ಮುರಿದು ಹೋದ ಮನಸ್ಸುಗಳು ಯೇಸು ಪ್ರೀತಿಯಿಂದ ತುಂಬಲ್ಪಡಲಿ, ಯೇಸುವಿನ ಸಮಾಧಾನದಿಂದ ತುಂಬಲ್ಪಡಲಿ. ಅಪ್ಪ, ಈ ಒಂದು ಧರ್ಮಸಭೆಯಲ್ಲಿ, ಧರ್ಮ ಕೇಂದ್ರದಲ್ಲಿ ಒಂದು ದೊಡ್ಡ ಆತ್ಮೀಕ ಉಜ್ಜೀವನ ಉಂಟಾಗಲಿ ಅಪ್ಪ. ಪವಿತ್ರಾತ್ಮನ ಉಜ್ಜೀವನ ಉಂಟಾಗಲಿ ಅಪ್ಪ. ವಿಶ್ವಾಸದ ಉಜ್ಜೀವನ ಉಂಟಾಗಲಿ ಅಪ್ಪ. ಪ್ರೀತಿಯ ಉಜ್ಜೀವನ ಉಂಟಾಗಲಿ ಅಪ್ಪ. ಸುವಾರ್ತೆಯ ಉಜ್ಜೀವನ ಉಂಟಾಗಲಿ ಅಪ್ಪ. ಯೇಸು ನಾಮದಲ್ಲಿ ಆಶೀರ್ವದಿಸ್ತಾ ಇದ್ದೇವಪ್ಪ. ಪ್ರಾರ್ಥನೆ ಮಾಡಲಾಗದ ಒಬ್ಬೊಬ್ಬರು ಪ್ರಾರ್ಥನೆ ಮಾಡಲು ಬೇಕಾದ ಚೈತನ್ಯವನ್ನು ಹೊಂದಿಕೊಳ್ಳಲಿ ಕರ್ತನೆ. ನಿಮ್ಮ ರಾಜ್ಯಕ್ಕಾಗಿ ಓಡಲು ದುಡಿಯಲು ದುರ್ಬಲರಾಗುತ್ತಿರುವ ಪ್ರತಿಯೊಬ್ಬರಲ್ಲಿಯೂ ಹೊಸ ಬಲ ಉಂಟಾಗಲಿ ಯೇಸು ನಾಮದಲ್ಲಿ. ಸಕಲ ವಿಧವಾದ ಶಾರೀರಿಕ, ಮಾನಸಿಕ, ಆತ್ಮಿಕವಾದ ಬಲಹೀನತೆಗಳು ಪ್ರತಿಯೊಬ್ಬರಿಂದಲೂ ದೂರವಾಗಲಿ ಯೇಸು ನಾಮದಲ್ಲಿ. ಯೇಸು ಕ್ರಿಸ್ತರ ಪುನರುತ್ಥಾನದ ಶಕ್ತಿ ಪ್ರತಿಯೊಬ್ಬರಲ್ಲಿಯೂ ಸ್ವೀಕಾರವಾಗಲಿ, ಸ್ವೀಕಾರವಾಗಲಿ, ಸ್ವೀಕಾರವಾಗಲಿ. ಯೇಸು ನಾಮದಲ್ಲಿ ಸಕಲ ರೋಗಿಗಳಲ್ಲಿಯೂ ಸ್ವಸ್ಥತೆಯ
ಶಕ್ತಿ ತುಂಬಲ್ಪಡಲಿ. ಎಲ್ಲ ಮಹಿಮೆ ಯೇಸು ಕ್ರಿಸ್ತರೊಬ್ಬರಿಗೆ ಮಾತ್ರ ಸಲ್ಲಲಿ. ಹಾಲೆಲೂಯ. ಯೇಸುವೇ ಸ್ತೋತ್ರ. ನಮ್ಮೊಂದಿಗೆ ಮಾತನಾಡಿದ್ದೀರಿ, ನಮ್ಮ ಮನೋನೇತ್ರಗಳನ್ನು ತೆರೆದಿದ್ದೀರಿ, ನಮ್ಮಲ್ಲಿದ್ದ ಕುರುಡುತನವನ್ನು, ಅವಿಶ್ವಾಸವನ್ನು ದೂರ ಮಾಡಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ನಮ್ಮಲ್ಲಿದ್ದ ಬಲಹೀನತೆಗಳನ್ನು ತೆಗೆದು ಹಾಕಿದ್ದಕ್ಕಾಗಿ ಸ್ತೋತ್ರ. ಹೊಸ ಬಲದಿಂದ ತುಂಬಿಸಿದ್ದಕ್ಕಾಗಿ ಸ್ತೋತ್ರ. ದೇವ, ನಮ್ಮನ್ನು ಪ್ರೀತಿಸಿ ಎಚ್ಚರಿಕೆಯ ಮಾತುಗಳಿಂದ ನಮ್ಮನ್ನು ಸವರಿದ್ದಕ್ಕಾಗಿ ಸ್ತೋತ್ರ. ಇನ್ನೂ ಹೆಚ್ಚು ಫಲ ತರುವಂತಹ ಕವಲು ಬಳ್ಳಿಗಳನ್ನಾಗಿ ನಮ್ಮನ್ನು ಸವರಿ ಶುದ್ಧೀಕರಿಸಿದ್ದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಯೇಸುವೇ ಸ್ತೋತ್ರ. ಹಾಲೆಲೂಯ.